एते शङ्खगदा सुदर्शनभृतः क्षेमङ्कराबाहवः पादद्वन्द्वमिदं शरण्यमभयम् भद्रं च बूहे जनाः इत्यूचुष्व्यभयङ्करे करतले स्मेरेण वक्त्रेण तत् व्याकुर्वन्निव निर्वहेन्ममधुरम् श्रीरङ्ग सर्वं सह कल्हारतामररुचिः कमनीयगात्रः फुल्लारविन्दनयन पुरुषः पुराणः सल्लापवानिव सदा यदुशैलनाथो मल्लोकनायदयतागमबिन्दिरीशः परेषां शङ्खचक्राद्यैः स्वेषामभयमुद्रया हितं प्रियं च कलयन् पायाद्यदु गिरीश्वरः ये धतां यतिराजस्य साम्राज्यं सर्वतोमुखम् यत्र सम्पत्कुमारोऽपि युवराज पदास्पदम् ಆಂಡಾಳ್ ಚರಿತ್ರೆ. ಆಂಡಾಳ್ ಅವತರಿಸಿ ಬೆಳೆಯುವಿಕೆ. ದಕ್ಷಿಣ ಭಾರತದಲ್ಲಿ ಪಾಂಡ್ಯ ದೇಶವು ಧಾರ್ಮಿಕ ಜೀವನದಲ್ಲೂ ಐಶ್ವರ್ಯದಲ್ಲೂ ಪ್ರಸಿದ್ಧಿ ಪಡೆದಂತಹ ಪ್ರದೇಶ. ಅಲ್ಲಿ 18 ದಿವ್ಯ ದೇಶಗಳಿವೆ. ಅವುಗಳಲ್ಲಿ ಶ್ರೀವಿಲ್ಲಿಪುತ್ತೂರ್ 8ನೆಯ ಕ್ಷೇತ್ರ. ಇದು ವರಾಹ ಕ್ಷೇತ್ರವೆಂದೂ ಕೂಡ ಪ್ರಸಿದ್ಧಿಯನ್ನ ಪಡೆದಿದೆ. ಇದನ್ನ ಮಲ್ಲಿನಾಡು ಎಂದು ಕರೆಯುವ ರೂಢಿ ಇದೆ. ಇಲ್ಲಿ ವಲ್ಲಿ ಎಂಬ ರಾಣಿ ಇದ್ದಳು. ಇವಳಿಗೆ ವಿಲ್ಲಿ ಮತ್ತು ಕಂಠ ಎಂಬತಕ್ಕಂತಹ 2 ಮಕ್ಕಳು. ವಿಲ್ಲಿ ಎಂಬುವನು ವಟೇಶಪುರ ಎಂಬ ಗ್ರಾಮವನ್ನ ಜೀರ್ಣೋದ್ಧಾರ ಮಾಡಿ ಇದಕ್ಕೆ ವಿಲ್ಲಿಪುತ್ತೂರ್ ಎಂದು ಹೆಸರನ್ನ ಇಟ್ಟ. ಈ ಗ್ರಾಮದ ಪ್ರಧಾನ ಆರಾಧ್ಯ ಮೂರ್ತಿ ವಟಪತ್ರಶಾಹಿ. ಆಳ್ವಾರ್ಗಳಲ್ಲಿ ಪ್ರಸಿದ್ಧರಾದಂತಹ ಪೆರಿಯಾಳ್ವಾರ್ ಇಲ್ಲಿ ಅವತರಿಸಿ ವಟಪತ್ರಶಾಹಿಗೆ ಕೈಂಕರ್ಯವನ್ನ ಮಾಡುತ್ತಾ ಇದ್ದರು. ಹಿಂದೆ ತ್ರೇತಾಯುಗದಲ್ಲಿ ಮಿಥಿಲೆಯಲ್ಲಿ ಜನಕ ಮಹಾರಾಜ ಯಾಗಶಾಲೆಯನ್ನ ನಿರ್ಮಿಸೋದಕ್ಕೋಸ್ಕರ ನೇಗಿಲನ್ನ ತೆಗೆದುಕೊಂಡು ಭೂಮಿಯನ್ನು ಉತ್ತಾಗ ಉಳುಮೆಯನ್ನ ಮಾಡಿದಾಗ ಶ್ರೀದೇವಿಯ ಅಂಶವಾಗಿ ಒಬ್ಬಳು ಮಗಳು ದೊರೆತಾಗ ಅವಳನ್ನ ಆ ರಾಜ ತನ್ನ ಪುತ್ರಿಯನ್ನಾಗಿ ಭಾವಿಸಿ ನೇಗಿಲಿಗೆ ಸಿಕ್ಕಿಕೊಂಡು ದೊರೆತ ಕಾರಣದಿಂದ ಸೀತಾ ಎಂಬುದಾಗಿ ಹೆಸರನ್ನ ಇಟ್ಟು ಬೆಳೆಸಿದ ರೀತಿಯಲ್ಲಿ ಕಲಿಯುಗದಲ್ಲಿ ಪಾಂಡ್ಯ ದೇಶದಲ್ಲಿ ಶ್ರೀವಿಲ್ಲಿಪುತ್ತೂರಿನಲ್ಲಿ
ಪೆರಿಯಾಳ್ವಾರವರು ಹೂದೋಟದಲ್ಲಿ ತುಳಸಿ ಗಿಡಗಳಿಗೆ ಪಾತಿಯನ್ನು ಮಾಡುತ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೊಟ್ಟಿನಿಂದ ಅಗೆಯುತ್ತಿರತಕ್ಕಂತಹ ಸಂದರ್ಭದಲ್ಲಿ ಈ ಭೂಗರ್ಭದಲ್ಲಿ ಸುಂದರವಾದಂತಹ ಈ ಮಗು ಸಿಕ್ಕಿತು. ಹಸಿರು ನೀಲಮಿಶ್ರಿತ ದಿವ್ಯವಾದಂತಹ ಬಣ್ಣಗಳಿಂದ ಕೂಡಿದಂತಹ ಸರ್ವಾಭರಣ ಭೂಷಿತವಾದ ಮುದ್ದಾದ ಒಂದು ಹೆಣ್ಣು ಮಗು ಹಸನ್ಮುಖವಾಗಿ ಇರುವುದನ್ನ ಕಾಣುತ್ತಾರೆ. ಆಶ್ಚರ್ಯದಿಂದ ಪುಳಕಿತರಾದಂತಹ ವಿಷ್ಣುಚಿತ್ತರು ಸಂಭ್ರಮದಿಂದ ಮಗುವನ್ನ ಎತ್ತಿಕೊಂಡು ಮುದ್ದಾಡಿ ವಟಪತ್ರಶಾಹಿಯ ಪಾದದ ಬಳಿ ಇಟ್ಟು, ಮಗುವು ಒಳ್ಳೆಯ ತಲಕೂದಲಿನ ಸೌಂದರ್ಯವನ್ನು ಹೊಂದಿದ್ದ ಕಾರಣ ಗೋದಾ ಎಂಬುದಾಗಿ ಹೆಸರಿಸಿದರು. ಭೂದೇವಿಯ ಅಂಶವಾದ ಈ ಮಗಳು ದೊರಕಿದ ನಳ ಸಂವತ್ಸರ ಕರ್ಕಾಟಕ ಮಾಸ ಶುಕ್ಲ ಪಕ್ಷ ಚತುರ್ಥಿ ತಿಥಿ ಪೂರ್ವ ಫಲ್ಗುನಿ ಪುಬ್ಬ ಪೂರಂ ಮಂಗಳವಾರ ದೊರೆತ ದಿನವನ್ನ ದೊಡ್ಡದಾದ ಹಬ್ಬವನ್ನಾಗಿ ಆಚರಿಸಿದರು. ಜನ್ಮದರಿದ್ರನು ನಿಧಿಯನ್ನ ಕಂಡಂತೆ ಆ ಹೆಣ್ಣು ಮಗಳನ್ನ ಕಂಡಂದಿನಿಂದ ಪರಮಾನಂದ ಹೊಂದಿ ಅತ್ಯಂತ ಅಕ್ಕರೆಯಿಂದ ಹಾಲುಣಿಸಿ ಕೊಂಡಾಡುತ್ತಾ ಲಾರಿ ಹಾಡುತ್ತಾ ಸಾಕಿ ಸಲಹಿದ ಪಟ್ಟರಪಿರಾನ್ ಭಟ್ಟನಾಥರು ಪೆರಿಯಾಳ್ವಾರವರು ಅವಳಿಗೆ ಪಂಚಸಂಸ್ಕಾರವನ್ನ ಮಾಡಿ ಬ್ರಹ್ಮಜ್ಞಾನವನ್ನ ಬೋಧಿಸಿದರು. ಆಂಡಾಳ್ ಶೂಡಿಕೊಡುತ್ತನಾಚಿಯಾರ್ ತಾನು ಮುಡಿದದ್ದನ್ನ ಕೊಟ್ಟ ಹೆಣ್ಣು ಎಂದು ಹೆಸರನ್ನ ಪಡೆಯುವಿಕೆ. ಪೆರಿಯಾಳ್ವಾರವರು ನಿತ್ಯವೂ ಉಷಕ್ಕಾಲಕ್ಕೆ ಎದ್ದು ಹರಿಸ್ಮರಣೆಯಲ್ಲಿ ತಲ್ಲೀನರಾಗಿ ಮಿಂದು ಮಡಿಯುಟ್ಟು ಪ್ರಾತರಾನ್ಯಗಳನ್ನು ಮುಗಿಸಿ ಉದ್ಯಾನದಲ್ಲಿ ಹೂವು ತುಳಸಿಗಳನ್ನು ಬಿಡಿಸಿ ಮಾಲೆ ಕಟ್ಟಿ ವಟಪತ್ರಶಾಹಿ ಸ್ವಾಮಿಗೆ ಅರ್ಪಿಸುವುದು ಅವರ ವಾಡಿಕೆ. ಒಂದು ದಿನ ಹಾಗೆಯೇ ಮಾಲೆಯನ್ನು ಬುಟ್ಟಿಯಲ್ಲಿ ಇಟ್ಟು ಹೊರಗೆ ಹೋಗುತ್ತಿದ್ದರು. ಆಗ ಗೋದಾದೇವಿಯ ಮಾಲೆಯನ್ನು ತಾನು ಮುಡಿದುಕೊಂಡು ಕನ್ನಡಿಯಲ್ಲಿ ನೋಡಿಕೊಂಡು ಬಾಲ್ಯದಿಂದಲೇ ಭಗವದ್ಭಕ್ತಿ ಅತಿಶಯದಿಂದ ಭಗವಂತನನ್ನೇ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಉದ್ದೇಶಿಸಿ ಅವನ ಮಹಿಮೆಗಳನ್ನೇ ಚಿಂತಿಸುವುದು ಸ್ತುತಿಸುತ್ತಿರುವುದು ಮಾಡುವುದರಿಂದ ಅಂತಹ ತನ್ನ ಅಲಂಕಾರದಿಂದ ಸ್ವಾಮಿ ತೃಪ್ತಿಪಡುವನು ಎಂಬುದಾಗಿ ಹಿರಿ ಹಿಗ್ಗಿ ಅನಂತರ ಮಾಲೆಯನ್ನ ಬುಟ್ಟಿಯಲ್ಲಿಯೇ ಇಡುತ್ತಾ ಇದ್ದಳು. ಅಂದಿನಿಂದ ಗೋದಾದೇವಿಯು ನಿತ್ಯವೂ ದೇವರಿಗಾಗಿ ಕಟ್ಟಿದ ಮಾಲೆಯನ್ನ ತಾನು ಗುಟ್ಟಾಗಿ ಮುಡಿದು ಅನಂತರ ಮೊದಲಿನಂತೆ ತೆಗೆದು ಬುಟ್ಟಿಯಲ್ಲಿ ಇಡುತ್ತಿದ್ದಳು. ಆಳ್ವಾರ್ಗೆ ಈ ವಿಷಯ ತಿಳಿದಿರಲಿಲ್ಲ. ಒಂದು ದಿನ ಈ ಪ್ರಕರಣವನ್ನು ಗಮನಿಸಿದಂತಹ ಪೆರಿಯಾಳ್ವಾರ್ ಅವಳ ಮೇಲೆ ಕೋಪಿಸಿಕೊಂಡು, ಏನಿದು, ನೀನು ನಿನ್ನ ತಲೆಗೆ ಮುಡಿದುಕೊಂಡು ಭಗವಂತನಿಗೆ ಆ ಮಾಲೆಯನ್ನು ಧಾರಣೆ ಮಾಡಲಾಗದಂತೆ ದೋಷಪೂರಿತವಾಗಿಸಿಬಿಟ್ಟೆಯಲ್ಲ. ನೀನು ಮಾಡಿದ ಈ ಕೆಲಸ ಅತ್ಯಂತ ಅಪಚಾರವಾದುದು, ಹೀಗೆ ಮಾಡಬೇಡ ಎಂಬುದಾಗಿ ಹೇಳಿದರು. ಮತ್ತು ಆ ದಿನ ಭಗವಂತನಿಗೆ ಆ ಮಾಲೆ ಧಾರಣೆ ಮಾಡೋದಿಕ್ಕೆ ನೀಡಲಿಲ್ಲ. ಮತ್ತು ಈ ರೀತಿ ನಡೆದಂತಹ ಪ್ರಸಂಗದಿಂದ ದುಃಖಪಡ್ತಾರೆ. ವಟದಲಶಾಹಿ ಭಗವಂತ ಅನುದಿನವೂ ಕೂಡ ಗೋದೆಯ ಕೇಶಪಾಶದ ಪರಿಮಳದಿಂದ ವಾಸನಾಭರಿತವಾದಂತಹ ಮಾಲೆಯ ಸೌರಭ ಗಂಧದ ಸುವಾಸನೆಯು ಇಲ್ಲದ ಕಾರಣದಿಂದ ಅದೇ ದಿನ ರಾತ್ರಿ ಸ್ವಪ್ನದಲ್ಲಿ ವಿಷ್ಣುಚಿತ್ತರನ್ನು ಈ ದಿನ ಮಾಲೆಯನ್ನು ಏತಕ್ಕೆ ತರಲಿಲ್ಲ, ಕಾರಣವೇನು
ಎಂಬುದಾಗಿ ಕೇಳ್ತಾನೆ. ಆಗ ಭಟ್ಟನಾಥರು ಗೋದೆಯ ಕೇಶಪಾಶ ಸಂಸ್ಪರ್ಶದಿಂದ ಮಾಲೆಯು ದೂಷಿಸಲ್ಪಟ್ಟ ಕಾರಣ ತೆರಲಿಲ್ಲ ಎಂಬುದಾಗಿ ತಿಳಿಸುತ್ತಾರೆ. ಆಗ ಭಗವಂತ, ಭಟ್ಟನಾಥರೇ, ಅಯ್ಯೋ, ನಿಮ್ಮಿಂದ ಭಗ್ನ ಮನೋರಥನಾಗಿ ಇದ್ದೇನೆ. ಯಾವ ಮಾಲೆ ತಾನೇ ಗೋದಾ ಕೇಶಪಾಶ ಅಸಂಸ್ಪೃಷ್ಟವಾದದ್ದು? ಅದಿಲ್ಲದಿದ್ದರೆ ಅದರಲ್ಲಿ ಯಾವ ಗಂಧ ತಾನೇ ಇರುತ್ತದೆ? ಅದರಲ್ಲಿ ಯಾವ ಭೋಗ್ಯತೆ ತಾನೇ ಇರುತ್ತದೆ? ಆದ್ದರಿಂದ ಅದನ್ನೇ ನನಗೆ ಕೊಡು ಎಂಬುದಾಗಿ ಹೇಳುತ್ತಾನೆ. ಅಂದರೆ ಭೂಮಾತೆಯ ಅವತಾರ ಆಂಡಾಳ್. ಭೂಮಿಯ ಮುಖ್ಯ ಲಕ್ಷಣ ಗಂಧ ಅಥವಾ ವಾಸನೆ. ಆಂಡಾಳ್ ಪುಷ್ಪಮಾಲಿಕೆಯನ್ನು ಧರಿಸಿ ಅದಕ್ಕೆ ಹೆಚ್ಚು ವಾಸನೆ ಬರುವಂತೆ ಮಾಡಿ ಅನಂತರ ಸ್ವಾಮಿಗೆ ಅರ್ಪಿಸುವಂತೆ ಮಾಡ್ತಾ ಇದ್ದಳು. ಸರ್ವಗಂಧನೆಂದು ಪ್ರಸಿದ್ಧನಾದವನು ಪರಮಾತ್ಮ. ವೇದ ಪರಿಮಳ ಗಂಧಯುಕ್ತನಾಗಿದ್ದರೂ, ತನ್ನ ನಾಭಿಕಮಲದ ವಾಸನೆ ಹೊಂದಿದ್ದರೂ, ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಧರಿಸಿರುವ ಮಾಲೆಯ ಚಂದನದ ಪರಿಮಳ ವಾಸನೆ ಇದ್ದರೂ, ಗೋದಾದೇವಿಯು ಧರಿಸಿಕೊಟ್ಟ ಮಾಲೆಯ ಆಮೋದಕ್ಕೂ ಇಷ್ಟಪಟ್ಟ. ಆದ್ದರಿಂದ ನೀವು ಇನ್ನು ಮೇಲೆ ನನಗೆ ಅವಳು ಧರಿಸಿಕೊಟ್ಟ ಮಾಲೆಯನ್ನೇ ತೆಗೆದುಕೊಂಡು ಬನ್ನಿ ಎಂಬುದಾಗಿ ತಿಳಿಸುತ್ತಾರೆ. ತಕ್ಷಣವೇ ಎಚ್ಚೆತ್ತ ವಿಷ್ಣುಚಿತ್ತ ಆ ಮಗಳನ್ನು ಸಾಕ್ಷಾತ್ ಲಕ್ಷ್ಮಿಯೇ ಎಂದು ತಿಳಿದು ಅವಳ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಇದ್ದು ಮಾಧವನಿಗೆ ತಕ್ಕ ಮಾಲೆಯನ್ನು ತಾನು ಧರಿಸಿಕೊಟ್ಟು ನೋಡಿ ನಂತರ ಕೊಟ್ಟ ಕಾರಣದಿಂದ ಇವಳಿಗೆ ಶೂಡಿಕೊಡುತ್ತ ನಾಚ್ಯಾರ್ ಎಂದು ನಾಮಕರಣವನ್ನ ಮಾಡಿ ಹಾಗೆಯೇ ಕರೆಯುತ್ತಾರೆ. ಹಾಗೂ ಈ ಮಾರ್ಗದಿಂದ ತಮ್ಮನ್ನ ಆಳಿದ ಕಾರಣ ಆಂಡಾಳ್ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಆಂಡಾಳ್ ದಿವ್ಯ ಪ್ರಬಂಧಗಳನ್ನ ಅನುಗ್ರಹಿಸಿದ ಪ್ರಕಾರ ಈ ಆಂಡಾಳ್ ತನ್ನ ವಯಸ್ಸು ದೇಹ ಬೆಳೆಯುತ್ತಿದ್ದಂತೆಯೇ ತುಳಸಿಯಲ್ಲಿ ಇರುವ ಸಹಜ ಸುಗಂಧದಂತೆ ಜ್ಞಾನ ಭಕ್ತಿ ಪರಭಕ್ತಿ ಪರಜ್ಞಾನ ಪರಮ ಭಕ್ತಿಗಳನ್ನ ಸ್ವರೂಪಾನುಗುಣವಾದಂತಹ ಆತ್ಮಗುಣಗಳನ್ನ ಹೊಂದಿ ತನಗೆ ತಕ್ಕ ಗಂಡನನ್ನಾಗಿ ನಿಶ್ಚಯಿಸಿದ ಭಗವದ್ವಿಷಯಕವಾದ ಅಭಿನಿವೇಶವನ್ನ ಅಧಿಕರಿಸಿದವಳಾಗಿ ಇನ್ನು ಅವನನ್ನು ಒಂದು ಕ್ಷಣ ಕಾಲವೂ ಕೂಡ ಬಿಟ್ಟಿರೋದಕ್ಕೆ ಆಗದೆ ಶ್ರೀಕೃಷ್ಣ ವಿರಹವನ್ನ ಸಹಿಸದ ಗೋಪ ಕನ್ಯೆಗಳ ಹಾಗೆ ತಾನೂ ಕೂಡ ವ್ರತವನ್ನ ಆಚರಿಸಿ ತನ್ನನ್ನ ತಾನು ಧರಿಸಿಕೊಳ್ಳಲಪೇಕ್ಷಿಸಿ ಆ ಅಭಿಪ್ರಾಯವನ್ನ ತಿರುಪ್ಪಾವೈ ಎಂಬ 30 ಪದ್ಯಗಳಿಂದಲೂ ನಾಚಿಯಾರ್ ತಿರುಮಳಿ ಎಂಬತಕ್ಕಂತಹ 143 ಪಾಶುರಗಳ ಮೂಲಕ ಭಗವಂತನ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡುತ್ತಾಳೆ. ಆಂಡಾಳ್ ಸ್ವಯಂವರ. ಹೀಗಿರಲಾಗಿ ಇವಳಿಗೆ ವಿವಾಹೋಚಿತವಾದಂತಹ ವಯಸ್ಸು ಪ್ರಾಪ್ತವಾದದ್ದನ್ನು ಕಂಡು ತಂದೆ ಇವಳಿಗೆ ಅನುರೂಪನಾದಂತಹ ಗಂಡನನ್ನ ಕಾಣದೆ ಯೋಚನೆ ಪಟ್ಟು ಇವಳನ್ನು ಕರೆದು, ನೀನು ಯಾರನ್ನು ವಿವಾಹವಾಗಲಿಕ್ಕೆ ಇಚ್ಛಿಸ್ತಾ ಇದೀಯಾ ಎಂಬುದಾಗಿ ಕೇಳತಕ್ಕಂತಹ ಪ್ರಸಂಗದಲ್ಲಿ ಆಂಡಾಳ್, ಮಾನಿಡವರ್ಕೆಂದ್ರೆ ಪೇಚ್ಚುಪಡಿಲ್ ಒಳಹಿಲ್ಲೇನ್, ಮನುಷ್ಯರಿಗೆ ನನ್ನನ್ನ ವಿವಾಹ ಮಾಡಿ ಕೊಡುವುದಾಗಿ ಪ್ರಸ್ತಾಪ ಬಂದರೆ ನಾನು ಪ್ರಾಣ ಧರಿಸುವುದಿಲ್ಲ ಎಂಬುದಾಗಿ ಹೇಳಿದಾಗ, ಹಾಗಾದರೆ ಮತ್ತೆ ಯಾವ ರೀತಿ ನಡೆಯುವುದು ಎಂದು ಕೇಳಿದ್ದಕ್ಕೆ ಭಗವಂತನಿಗೆ ದಾಸಿಯಾಗಿ ಇರುತ್ತೇನೆ ಎಂಬುದಾಗಿ ಆಂಡಾಳ್ ಮತ್ತೆ ತಿಳಿಸ್ತಾಳೆ. ಇದನ್ನ ಕೇಳಿದಂತಹ ವಿಷ್ಣುಚಿತ್ತರು 108 ದಿವ್ಯ ದೇಶಗಳಲ್ಲಿ ಇರುವ ಭಗವಂತನಲ್ಲಿ ಯಾರಿಗೆ ಸಹಧರ್ಮಿಣಿಯಾಗಲಿಚ್ಛಿಸುವೆ ಎಂಬುದಾಗಿ ಕೇಳಲು ಆಂಡಾಳ್ ಒಂದೊಂದು ಭಗವಂತನ ವೈಭವಗಳನ್ನು ವಿವರವಾಗಿ ಕೇಳಿಕೊಂಡಿರುವಾಗ
ದಿವ್ಯದೇಶದ ಭಗವಂತರೆಲ್ಲರೂ ಇವಳ ಸ್ವಯಂವರವನ್ನು ಉದ್ದೇಶಿಸಿ ಶ್ರೀವಿಲ್ಲಿಪುತ್ತೂರಿಗೆ ಬಂದು ಇವಳ ಜ್ಞಾನ ದೃಷ್ಟಿಗೆ ವಿಷಯವಾಗಿ ಇವಳು ಅವರುಗಳಲ್ಲಿ ಶ್ರೀರಂಗನಾಥನಲ್ಲಿ ಮನವನ್ನು ಇರಿಸಿ ಆ ಭಗವಂತನಿಗೆ ತನ್ನನ್ನು ಮದುಮಗಳಾಗಿ ನಿಶ್ಚಯಿಸಿ ಆ ಅಮಲನನ್ನೇ ಸರ್ವಕಾಲವೂ ಕೂಡ ಚಿಂತಿಸ್ತಾ ಇದ್ದಳು. ಪೆರಿಯಾಳ್ವಾರ್ ಆಂಡಾಳ್ ಜೊತೆ ಶ್ರೀರಂಗಕ್ಕೆ ಹೊರಡುವುದು. ಇದನ್ನು ಅರಿತಂತಹ ಪೆರಿಯಾಳ್ವಾರವರು ಶ್ರೀರಂಗನಾಥ ಇವಳನ್ನು ವಿವಾಹ ಮಾಡಿಕೊಳ್ಳುವುದು ಘಟಿಸುತ್ತದೆಯೋ ಎಂಬುದಾಗಿ ಯೋಚನೆಯನ್ನ ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ಶ್ರೀರಂಗನಾಥ ಇವರ ಸ್ವಪ್ನದಲ್ಲಿ ಬಂದು, ನಿಮ್ಮ ಮಗಳನ್ನು ನಮ್ಮ ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ, ಅವಳನ್ನು ನಾನು ಅಂಗೀಕರಿಸುತ್ತೇನೆ ಎಂಬುದಾಗಿ ಹೇಳಲಾಗಿ ಅದರಿಂದ ವಿಷ್ಣುಚಿತ್ತರು ವ್ಯಾಕುಲತೆಯನ್ನ ಬಿಟ್ಟು ಸಂತುಷ್ಟ ಚಿತ್ತರಾಗುತ್ತಾರೆ. ರಂಗನಾಥ ಸ್ಥಾನಿಕರು ಮೊದಲಾದಂತಹ ದೇವಸ್ಥಾನದ ಪರಿಜನಗಳ ಕನಸಿನಲ್ಲಿ ಕಂಡುಕೊಂಡು, ನೀವು ಸಕಲ ಮಂಗಳ ವಾದ್ಯಗಳೊಡನೆ ನನ್ನ ನವರತ್ನ ಪಲ್ಲಕ್ಕಿಯನ್ನ ಶ್ರೀವಿಲ್ಲಿಪುತ್ತೂರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಖಿಲ ಭೂಷಣ ಭೂಷಿತಾಂಗಿಯಾದಂತಹ ಆಂಡಾಳನ್ನ ನನ್ನ ನವರತ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಕರೆದುಕೊಂಡು ಬನ್ನಿ ಎಂಬುದಾಗಿ ಆಜ್ಞಾಪಿಸ್ತಾನೆ. ಅದೇ ರೀತಿ ಎಲ್ಲ ಪರಿಕರಗಳೊಡನೆ ಎಲ್ಲರೂ ಶ್ರೀವಿಲ್ಲಿಪುತ್ತೂರಿಗೆ ಹೋಗಿ ಪೆರಿಯಾಳ್ವಾರ್ಗೆ ಶ್ರೀರಂಗನಾಥನ ರಾಜಾಜ್ಞೆಯನ್ನ ನಿವೇದಿಸಲು ಕರ್ಣಾಮೃತವಾದಂತಹ ಆ ಮಾತನ್ನ ಕೇಳಿ ಸಂತೋಷಿಸಿದಂತಹ ವಿಷ್ಣುಚಿತ್ತರು ವಟಪತ್ರಶಾಹಿಯ ಸನ್ನಿಧಿಯಲ್ಲಿ ಶ್ರೀರಂಗನಾಥನ ನಿಯಮನವನ್ನ ತಿಳಿಸಿ ಅನುಮತಿ ಪಡೆದು ಪ್ರಯಾಣಿಸ್ತಾರೆ. ಮುಂದೆ ವಲ್ಲಭದೇವ ರಾಜನೂ ಕೂಡ ಬಂದು ಸೇರುವ ವಿಚಾರ. ಈ ವೃತ್ತಾಂತವನ್ನ ಕೇಳಿ ತಿಳಿದ ರಾಜ ವಲ್ಲಭದೇವ ಆ ಕಲ್ಯಾಣ ಮಹೋತ್ಸವವನ್ನು ತಾನೂ ಕೂಡ ಇದ್ದು ವಿಶೇಷವಾಗಿ ನಡೆಸಿ ಕೃತಾರ್ಥನಾಗಬೇಕು ಎಂಬುದಾಗಿ ಆಸೆಪಟ್ಟು ಅವನ ಭೃತ್ಯರೆಲ್ಲರನ್ನೂ ಕೂಡ ಕರೆದುಕೊಂಡು ಶ್ರೀವಿಲ್ಲಿಪುತ್ತೂರನ್ನು ಶ್ರೀರಂಗನಗರವನ್ನು ಕೂಡ ಇವೆರಡಕ್ಕೂ ಮಧ್ಯದಲ್ಲಿನ ಎಲ್ಲ ದಾರಿಯನ್ನು ತಣ್ಣೀರು ಹಾಕಿ ಹೂವಿನ ಚಪ್ಪರಗಳನ್ನು ಹಾಕಿ ತೋರಣ ಕಟ್ಟಿ ಬಹುವಿಧವಾಗಿ ಅಲಂಕರಿಸಿ ಗಜ ತುರಗಾದಿ ಚತುರಂಗ ಬಲದೊಡನೆ ಆಳ್ವಾರವರ ಹತ್ತಿರ ಬಂದು ಸೇರಿದ. ಆಂಡಾಳ್ ಶ್ರೀರಂಗನಾಥನ ಶರೀರದಲ್ಲಿ ಅಂತರ್ಭಾವ ಹೊಂದುವೆ. ನಂತರ ನವರತ್ನ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಮಂಗಳ ವಾದ್ಯಗಳ ಘೋಷದೊಡನೆ ಆಂಡಾಳ್ ಬರ್ತಾಳೆ. ತಾನು ಹೂಮಾಲೆ ಮುಡಿದುಕೊಟ್ಟ ಹೆಣ್ಣು ಬಂದಳು. ಆಂಡಾಳ್ ಬಂದಳು. ತಾನು ಹೂಮಾಲೆ ಮುಡಿದುಕೊಟ್ಟ ಹೆಣ್ಣು ಬಂದಳು. ತಿರುಪಾವೆ ಹಾಡಿದ ಹೆಂಗಸು ಬಂದಳು. ಗೋಪಾಲ ಕುಲ ದೀಪಳು ಬಂದಳು ಎಂಬುದಾಗಿ ಹಲವಾರು ಬಿರುದುಗಳನ್ನು ಹೇಳುತ್ತಾ ಆ ದೇಶದ ರಕ್ಷಕರು ಸುತ್ತುವರಿದಿರಲು ಪೆರಿಯಾಳ್ವಾರರು ರಾಜನು ಕೂಡ ಎರಡು ಪಕ್ಕದಲ್ಲೂ ಪರಿಪೂರ್ಣವಾಗಿ ಇದ್ದು ಕರೆದುಕೊಂಡು ಬಂದು ಶ್ರೀರಂಗಕ್ಕೆ ಸೇರಿ ಶ್ರೀರಂಗನಾಥನ ಮುಂದುಗಡೆ ಮಂಟಪದಲ್ಲಿ ಆ ದೇವಿಯನ್ನು ನಿಲ್ಲಿಸಿ ಭಗವಂತನನ್ನು ದರ್ಶನ ಮಾಡಿಸುವುದರಲ್ಲಿ ಆ ಭಗವಂತನ ದಿವ್ಯ ಸೌಂದರ್ಯ ಕಬ್ಬಿಣವನ್ನು ಅಯಸ್ಕಾಂತ ಎಳೆಯುವಂತೆ ಆಂಡಾಳನ್ನು ಆಕರ್ಷಿಸಿದ್ದರಿಂದ ಅವಳ ಕಾಲ್ಗೆಜ್ಜೆ ಶಬ್ದಿಸಲು, ಕೈಬಳೆಗಳು ಶಬ್ದಿಸಲು ಹಂಸದಂತೆ ನಡೆದುಕೊಂಡು ಶ್ರೀರಂಗನಾಥನ ಹತ್ತಿರ ಹೋಗಿ ಆನಂದದ ಕಡಲಿನಲ್ಲಿ ಮುಳುಗಿ ಶ್ರೀರಂಗನಾಥನ ಪಾದಗಳೆರಡನ್ನೂ ಅಪೇಕ್ಷಿಸಿ ನಾಗಪರ್ಯಂಕವನ್ನು ತುಳಿದು ಮೇಲಕ್ಕೆ ಹತ್ತಿ ಶ್ರೀರಂಗನಾಥನ ಶರೀರದಲ್ಲಿ ಅಂತರ್ಭಾವ ಹೊಂದಿ ಅವನೊಂದಿಗೆ ನಿತ್ಯ ಸಂಶ್ಲೇಷವನ್ನು ಹೊಂದಿದಳು. ಲೋಕದೃಷ್ಟಿಯಿಂದ ಮೇಲ್ಕಂಡ ವಿಷಯ ಅಸಂಭವ ಎಂಬುದಾಗಿ ಆಧುನಿಕರು ಭಾವಿಸಬಹುದು. ಆದರೆ
ಗೋದಾದೇವಿಯು ಯಾರು, ಹೇಗೆ ಬಂದಳು, ಅವಳ ಅವತಾರದ ಉದ್ದೇಶವೇನು, ಪರಮಯೋಗಿಗಳಿಗೂ ಬಿಡಿಸಲು ಕಷ್ಟವಾದ ರಹಸ್ಯವನ್ನು ಹೇಗೆ ಉಪದೇಶಿಸಿದ್ದಾಳೆ, ಇವೇ ಮುಂತಾದಂತಹ ವಿಷಯಗಳನ್ನು ಸ್ವಲ್ಪ ಕೂಲಂಕಷವಾಗಿ ವಿಚಾರ ಮಾಡಿದರೆ ನಡೆದುದೆಲ್ಲವೂ ವಾಸ್ತವ ಎಂದು ನಂಬಬೇಕಾಗುವುದು. ಯಾವ ರೀತಿ ಅರ್ಚಾರೂಪದ ಭಗವಂತನ ಸಾಯುಜ್ಯವು ವಿಭವಾವತಾರದಲ್ಲಿರುವ ಗೋದೆಗೆ ಸಾಧ್ಯ, ಅರ್ಚಾರೂಪದ ಭಗವಂತನ ಸಾಯುಜ್ಯವು ವಿಭವಾವತಾರದಲ್ಲಿರುವ ಗೋದೆಗೆ ಸಾಧ್ಯ, ಪ್ರಮಾಣೇಕ ಶರಣರಿಗೂ ಪ್ರಮಾಣಾನುಗುಣ ಜ್ಞಾನಾನುಷ್ಠಾನಗಳ ಆ ರೀತಿಯ ಅನುಭವೈಕ ಭೋಗದವರಿಗೂ ಇದು ಉಂಟಾಗದು. ಇದಕ್ಕೆ ಶೌನಕ ವಚನ ಈ ರೀತಿ ಇದೆ. ಸುರೂಪವಾದ ವಿಷ್ಣು ಪ್ರತಿಮೆಯನ್ನು ಪ್ರಸನ್ನವದನೇಕ್ಷಣೆಯಾದಂತಹವಳನ್ನು ತನಗೆ ಪ್ರೀತಿಕರವಾದ ಸುವರ್ಣ, ರಜತ ಮುಂತಾದವುಗಳಿಂದ ಮಾಡಿಸಿ ಅವಳನ್ನು ಅರ್ಚಿಸಬೇಕು, ನಮಿಸಬೇಕು, ಭಜಿಸಬೇಕು, ಧ್ಯಾನಿಸಬೇಕು. ಅಂತಹ ಬ್ರಹ್ಮರೂಪಿಣಿಯಾದವಳನ್ನು ಅಪಾಸ್ತ ದೋಷದವಳಾಗಿ ಅವನನ್ನು ಹೊಂದುತ್ತಾಳೆ ಎಂಬುದಾಗಿ. ಅದೇ ರೀತಿ ವೀಣಾಪಾಣಿಯಾದಂತಹ ಪಾಣಸೂರಿಗಳು ಅಂದರೆ ತಿರುಪ್ಪಾಣಾಳ್ವಾರವರು ಶ್ರೀರಂಗನಾಥನ ಸಾಯುಜ್ಯವನ್ನು ಹೊಂದಿದರು ಎಂಬುದಾಗಿ ಶ್ರುತ್ಯುಕ್ತ. ಆಳ್ವಾರವರಿಗೆ ಅರುಳಪ್ಪಾಡು ಕೃಪೆಯಿಂದ ಅನುಗ್ರಹಿಸಿ ಸಂಬೋಧನೆ ಹೊಂದುವಿಕೆ. ಆಂಡಾಳ್ ಈ ರೀತಿ ಭಗವಂತನ ಶರೀರದಲ್ಲಿ ಲಯವನ್ನ ಹೊಂದಿದ್ದನ್ನ ಕಂಡಂತಹ ಆಳ್ವಾರ್ ಕೂಡ ಅವರ ಶಿಷ್ಯನಾದಂತಹ ವಲ್ಲಭದೇವ ಮುಂತಾದವರು ಆಶ್ಚರ್ಯಪಟ್ಟು ನಿಂತಾಗ ಶ್ರೀರಂಗನಾಥ ಅರ್ಚಕರ ಮುಖಾಂತರವಾಗಿ ಆಳ್ವಾರನ್ನ ಹತ್ತಿರಕ್ಕೆ ಕರೆದು, ಕ್ಷೀರ ಸಮುದ್ರ ರಾಜನ ಹಾಗೆ ನೀವು ನನಗೆ ಮಾವನಾಗಿ ಬಿಟ್ಟಿರಿ ಎಂಬುದಾಗಿ ಹೇಳಿ ತೀರ್ಥ, ಪರಿಯಟ್ಟ, ಮಾಲೆ, ಶ್ರೀ ಷಡಕೋಪ ಮುಂತಾದವುಗಳನ್ನು ಅನುಗ್ರಹಿಸಿ ಶ್ರೀವಿಲ್ಲಿಪುತ್ತೂರಿನಲ್ಲಿಯೇ ನಿತ್ಯ ಕೈಂಕರ್ಯ ನಿರ್ವಾಹಕರಾಗಿ ಇರಿ ಎಂಬುದಾಗಿ ನೇಮಿಸಿ ಕಳುಹಿಸಿಕೊಡುತ್ತಾನೆ. ಅನಂತರ ಆಳ್ವಾರ್ ಇಲ್ಲಿ ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಅತ್ಯಂತ ಶ್ರಮದಿಂದ ಆಗಲಿ ಎಂಬುದಾಗಿ ಶ್ರೀವಿಲ್ಲಿಪುತ್ತೂರಿನಲ್ಲಿ ನಿತ್ಯ ಕೈಂಕರ್ಯ ನಿರತರಾಗಿ 85 ಸಂವತ್ಸರ ಬದುಕಿದ್ದು ನಂತರ ಬ್ರಹ್ಮಾನಂದ ಭಾಗಿಯಾದರು, ಬ್ರಹ್ಮಾನಂದವನ್ನು ಹೊಂದಿದರು. ಇದು ಆಂಡಾಳವರ ವೈಭವ ಚರಿತ್ರೆ. ಪ್ರಕೃತ ಇದು 4000 ಗ್ರಂಥಗಳಲ್ಲಿ 3ನೆಯ ಗ್ರಂಥವಾಗಿ ಪರಿಗಣಿಸಲ್ಪಟ್ಟಿದೆ ತಿರುಪ್ಪಾವೈ. ಆದ್ದರಿಂದ ಸಾಮಾನ್ಯವಾದ ತನಿಯನ್ಗಳನ್ನ ಅನುಸಂಧಾನ ಮಾಡಿ, ಮುಕ್ತಕಗಳನ್ನ ಅನುಸಂಧಾನ ಮಾಡಿ, ಆ ನಂತರ ತಿರುಪ್ಪಾವೆಯ ಯಾವ ತನಿಯನ್ ಮುಕ್ತಕಗಳಿವೆಯೋ ಅವುಗಳನ್ನ ಅನುಸಂಧಾನ ಮುಂದಕ್ಕೆ ಮಾಡೋಣ. ಪ್ರಕೃತ ಈಗ ನಿತ್ಯ ತನಿಯನ್ಗಳು. ಸಾಮಾನ್ಯ ಮುಕ್ತಕಗಳು, ಮುಕ್ತಕ ಪದ್ಯಗಳು, ಬಿಡಿ ಪದ್ಯಗಳು, ಇದನ್ನ ತನಿಯನ್ ಎಂಬುದಾಗಿ ಕರೀತಾರೆ, ಹೇಳ್ತಾರೆ. ಶ್ರೀಶೈಲೇಶ ದಯಾಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ. ಈ ಶ್ಲೋಕವನ್ನ ಶ್ರೀರಂಗನಾಥನು ಮಣವಾಳ ಮಾಮುನಿ ಎಂಬತಕ್ಕಂತಹ ರಮ್ಯಜಾ ಮಾತೃ ಮುನಿ ಅಥವಾ ವರವರ ಮುನಿವರ್ಯರ ವಿಷಯದಲ್ಲಿ ಅನುಸಂಧಾನ ಮಾಡಿದುದಾಗಿ ಸಂಪ್ರದಾಯ ಸಿದ್ಧವಾಗಿದೆ.
ತಿರುಮಲೈ ಆಳ್ವಾರ್ ಎಂಬತಕ್ಕಂತಹ ತಿರುವಾಯ್ಮೊಳಿ ಪಿಳ್ಳೆಯವರ ಕೃಪೆಗೆ ಪಾತ್ರರಾದಂತಹ ಜ್ಞಾನ ಭಕ್ತಿ ಮೊದಲಾದ ಗುಣಗಳಿಗೆ ಸಮುದ್ರಪ್ರಾಯರಾದಂತಹ ಶ್ರೀರಾಮಾನುಜಾಚಾರ್ಯರೆಂಬ ಯತೀಂದ್ರರ ವಿಷಯದಲ್ಲಿ ಪ್ರಾವಣ್ಯ ಅಥವಾ ಮನಸ್ಸನ್ನ ನಮ್ರತೆಯನ್ನ ಉಳ್ಳಂತಹ ಮಣಮಾಳ ಮಾಮುನಿಗಳನ್ನ ನಮಸ್ಕರಿಸುತ್ತೇನೆ ಎಂಬುದಾಗಿ ತಾತ್ಪರ್ಯಾರ್ಥ. ಇದನ್ನ ತೆನ್ನಾಚಾರ್ಯ ಸಂಪ್ರದಾಯದಲ್ಲಿ ಈ ಶ್ಲೋಕವನ್ನ ಪದ್ಯವನ್ನ ಅನುಭವಿಸ್ತಾರೆ. ರಾಮಾನುಜ ದಯಾಪಾತ್ರಂ ಎಂಬುದಾಗಿ ವಡಗಲೆ ಸಂಪ್ರದಾಯದವರು ಅನುಭವಿಸ್ತಾರೆ. ರಾಮಾನುಜ ದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾನುಜಾಚಾರ್ಯರು ಎಂಬ ತಮ್ಮ ಗುರುಗಳ ಕೃಪೆಗೆ ಪಾತ್ರಭೂತರಾದಂತಹ ಜ್ಞಾನ ಮತ್ತು ವೈರಾಗ್ಯವನ್ನ ಅಲಂಕಾರವಾಗಿ ಉಳ್ಳಂತಹ ಶ್ರೀ ವೆಂಕಟನಾಥಾರ್ಯರೆಂಬ ವೇದಾಂತಾಚಾರ್ಯರನ್ನ ನಮಸ್ಕರಿಸುತ್ತೇನೆ ಎಂಬುದಾಗಿ ಅರ್ಥ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈ ಶ್ಲೋಕವನ್ನ ಕೂರತ್ತಾಳ್ವಾರೆಂಬತಕ್ಕಂತಹ ಕೂರೇಶರು ರಚಿಸಿ ಅನುಗ್ರಹಿಸಿದ್ದಾರೆ. ಇವರು ರಾಮಾನುಜಾಚಾರ್ಯರ ಶಿಷ್ಯರು. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಈ ಶ್ಲೋಕವು ಕೂಡ ಕೂರೇಶರಿಂದ ಅನುಗೃಹೀತವಾದುದು. ಯಾವ ಆಚಾರ್ಯರು ಪ್ರತಿದಿನವೂ ಅಚ್ಯುತನಾದಂತಹ ಶ್ರೀಮನ್ನಾರಾಯಣನ ಪಾದಾರವಿಂದ ಯುಗಳವೆಂಬತಕ್ಕಂತಹ ಸುವರ್ಣದಂತೆ ಶ್ಲಾಘ್ಯವಾದಂತಹ ವಸ್ತುವಿನಲ್ಲಿ ಪ್ರೀತ್ಯತಿಶಯದಿಂದ ಅದಕ್ಕಿಂತ ಬೇರೆ ವಸ್ತುಗಳನ್ನು ತೃಣಪ್ರಾಯವಾಗಿ ತಿಳಿದರೋ ಅಂತಹ ನಮಗೆ ಆಚಾರ್ಯರಾದಂತಹ ಸಕಲ ಕಲ್ಯಾಣ ಗುಣ ಪರಿಪೂರ್ಣರಾದ ದಯಾಗುಣಕ್ಕೆ ಮುಖ್ಯ ಸಮುದ್ರಪ್ರಾಯರಾದಂತಹ ಈ ರಾಮಾನುಜಾಚಾರ್ಯರ 2 ಪಾದಗಳನ್ನು ಕೂಡ ಉಜ್ಜೀವನಕ್ಕೆ ಉಪಾಯವಾಗಿ ಆಶ್ರಯಿಸುತ್ತೇನೆ. ಕೃಪಾಮಾತ್ರ ಪ್ರಸನ್ನಾಚಾರ್ಯರು. ಆದ್ದರಿಂದ ಇಲ್ಲಿ ಅದನ್ನು ಅನುಭವಿಸ್ತಾರೆ. ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧನಾ. ಈ ಶ್ಲೋಕವನ್ನ ಆಳವಂದಾರೆಂಬತಕ್ಕಂತಹ ಶ್ರೀ ಯಾಮುನಾರ್ಯರು ರಚಿಸಿದ್ದಾರೆ. ಇದು ಸ್ತೋತ್ರ ರತ್ನವೆಂಬತಕ್ಕಂತಹ ಆಳವಂದಾರ್ ಸ್ತೋತ್ರದಲ್ಲಿ ಸೇರಿದ್ದು ನಮ್ಮಾಳ್ವಾರ್ ಎಂಬತಕ್ಕಂತಹ ಶಠಾರಿಯ ವಿಷಯದಲ್ಲಿ ಇದೆ. ನಮ್ಮ ವಂಶಕ್ಕೆ ಸೇರಿದವರಿಗೆಲ್ಲ ತಾಯಿಯೂ ತಂದೆಯೂ ಸ್ತ್ರೀಯರು ಪುತ್ರರು ಐಶ್ವರ್ಯವು ಮಿಕ್ಕ ಎಲ್ಲವೂ ಕೂಡ ನಿಯಮಿತವಾಗಿ ಯಾವುದೋ ಆ ನಮ್ಮ ಕುಲಕ್ಕೆ ಪ್ರಥಮಾಚಾರ್ಯನಾದ ಶ್ರೀಮನ್ನಾರಾಯಣನ ಲಕ್ಷ್ಮೀ ವಿಶಿಷ್ಟವಾದಂತಹ ವಕುಳಮಾಲೆಯಿಂದ ಮನೋರಮವಾದಂತಹ ಚರಣಯುಗಳವೆಂಬ ಶ್ರೀ ಶಠಾರಿ ಮುನಿಯನ್ನ ನನ್ನ ಶಿರಸ್ಸಿನಿಂದ ನಮಸ್ಕರಿಸುತ್ತೇನೆ. ಶ್ರೀಮನ್ನಾರಾಯಣನ ಪಾದಯುಗಳವೇ ಶ್ರೀ ಶಠಾರಿ ಎಂಬುದು ಸಂಪ್ರದಾಯ ಸಿದ್ಧವಾಗಿದೆ. ಈ ಶಠಾರಿ ಮುನಿಯೇ ವಕುಳಾಭಿರಾಮರೆಂದು ಪ್ರಸಿದ್ಧಿ ಇದೆ. ಕೆಲವರು ಆದ್ಯಸ್ಯ ನಹ ಕುಲಪತೇಹೆ ಎಂಬುದು ಪ್ರಪನ್ನಜನ ಕೂಟಸ್ಥರಾದಂತಹ ಶಠಾರಿ ಮುನಿವರ್ಯನ್ನ ಸೂಚಿಸುತ್ತದೆ ಎಂಬುದಾಗಿ ಹೇಳುತ್ತಾರೆ. ಸರಶ್ಚ ಮಹದಾಹ್ವಯ ಭಟ್ಟನಾಥ
ಶ್ರೀಭಕ್ತಿಸಾರ ಕುಲಶೇಖರ ಯೋಗಿ ವಾಹಾನ್ ಭಕ್ತಾಂಘ್ರಿರೇಣು ಪರಕಾಲ ಯತೀಂದ್ರ ಮಿಶ್ರಾನ್ನೇ ಶ್ರೀಮತ್ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ. ಈ ಶ್ಲೋಕವನ್ನ ಶ್ರೀ ಪರಾಶರ ಭಟ್ಟರು ರಚಿಸಿದ್ದಾರೆ. ಇದು ಆಳ್ವಾರುಗಳ ಮತ್ತು ಯತೀಂದ್ರಾದಿಗಳ ವಂದನ ರೂಪವಾಗಿ ಇರತಕ್ಕಂಥದ್ದು. பூதத்தாழ்வார், பொய்கையாழ்வார், பேயாழ்வார், பெரியாழ்வார், திருமழிசையாழ்வார், குலசேகராழ்வார், திருப்பாணாழ்வார், ತೊಂಡರಡಿಪ್ಪುಡಿ ಆಳ್ವಾರ್, ತಿರುಮಂಗಯಾಳ್ವಾರ್, ನಮ್ಮಾಳ್ವಾರ್ ಎಂಬ ಶಠಾರಿ ಮುನಿವರ್ಯರನ್ನು ಶ್ರೀ ರಾಮಾನುಜಾಚಾರ್ಯರನ್ನು ಪ್ರತಿದಿನವೂ ಕೂಡ ನಮಸ್ಕರಿಸುತ್ತೇನೆ. ಇಲ್ಲಿ ಶ್ರೀ ಎಂಬುದನ್ನ ಪದ ವಿಭಾಗ ಮಾಡಿ ಭಕ್ತಿಸಾರ ಎಂಬುದಾಗಿ ಮತ್ತೊಂದು ಪದವನ್ನಾಗಿ ಸ್ವೀಕರಿಸಿದಾಗ ಶ್ರೀ ಎನ್ನುವ ಪದಕ್ಕೆ ಆಂಡಾಳ್ ಗೋದಾದೇವಿ ಎಂಬುದಾಗಿ ಅರ್ಥವನ್ನ ಅರ್ಥೈಸಬಹುದು. ಆದ್ದರಿಂದ ಆಂಡಾಳ್ ಕೂಡ ಈ ಗೋಷ್ಠಿಯಲ್ಲಿ ಸ್ವೀಕಾರಾರ್ಹಳು. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮರಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈ ಶ್ಲೋಕವನ್ನ ಕೂರತ್ತಾಳ್ವಾನ್ ಎಂಬ ಕೂರೇಶರು ರಚಿಸಿ ಅನುಗ್ರಹಿಸಿದ್ದಾರೆ. ಇವರು ರಾಮಾನುಜಾಚಾರ್ಯರ ಶಿಷ್ಯರು. ಶ್ರೀಯಪ್ಪತಿಯಾದಂತಹ ಭಗವಂತನನ್ನೇ ಆರಂಭದಲ್ಲಿ ಉಳ್ಳ ನಾಥಮುನಿ ಮತ್ತು ಯಾಮುನಾರ್ಯರೆಂಬ ಆಳವಂದಾರ್ ಇವರುಗಳನ್ನ ಮಧ್ಯದಲ್ಲಿ ಉಳ್ಳ ನಮ್ಮ ಆಚಾರ್ಯರಾದಂತಹ ಶ್ರೀಭಾಷ್ಯಕಾರರೆಂಬ ರಾಮಾನುಜಾಚಾರ್ಯರನ್ನ ಅಂತ್ಯದಲ್ಲಿ ಉಳ್ಳ ಗುರುಗಳ ಆಚಾರ್ಯ ಪರಂಪರೆಯನ್ನ ನಮಸ್ಕರಿಸುತ್ತೇನೆ ಎಂಬುದಾಗಿ ಅರ್ಥ. ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹಿಂದಿನ ಲಕ್ಷ್ಮೀನಾಥ ಸಮಾರಂಭಾಂ ಅನ್ನತಕ್ಕಂಥದ್ದು ಅವರೋಹಣ ಕ್ರಮ. ಭಗವಂತನಿಂದ ಹಿಡಿದು ಆಚಾರ್ಯ ಪರ್ಯಂತ ತನಗೆ ಯಾರು ಸಮಾಶ್ರಯಣ ಮಾಡಿದಾರೋ ಅಂತಹ ಆಚಾರ್ಯ ಪರ್ಯಂತ ಅನ್ವಯ. ಇವಾಗ ಅಸ್ಮದ್ ಗುರು ಸಮಾರಂಭಾಂ ಎಂಬತಕ್ಕಂಥದ್ದು ಮುದಲಿಯಾಂಡಾನ್ರವರಿಂದ ವಿರಚಿತವಾದಂತಹ ಶ್ಲೋಕ. ಇದು ಗುರು ಪರಂಪರೆಯ ಆರೋಹಣ. ಮೇಲಕ್ಕೆ ಆಚಾರ್ಯರಿಂದ ಹಿಡಿದು ತನಗೆ ಸಮಾಶ್ರಯಣ ಮಾಡಿದಂತಹ ಆಚಾರ್ಯರಿಂದ ಹಿಡಿದು ಭಗವಂತನ ಪರ್ಯಂತ ಆರೋಹಣ ಕ್ರಮದಲ್ಲಿ ಹೇಳತಕ್ಕಂತಹ ಕ್ರಮದಲ್ಲಿ ಇರತಕ್ಕಂತಹ ಶ್ಲೋಕವಾಗಿದೆ. ಇದನ್ನ ವಿಶೇಷವಾಗಿ ತಿರುನಾರಾಯಣಪುರದಲ್ಲಿ ಅನುಷ್ಠಾನದಲ್ಲಿ ಅನುಸಂಧಾನದಲ್ಲಿ ಪಾರಾಯಣದಲ್ಲಿ ಇಟ್ಟುಕೊಂಡಿದ್ದಾರೆ. ಇದನ್ನ ಹೇಳಿಯೇ ಮುಂದಕ್ಕೆ ಈ ಬಿಡಿ ಪದ್ಯದ ನಂತರವೇ ಮಿಕ್ಕ ಅನುಷ್ಠಾನಗಳು, ಆಚಾರಾದಿಗಳು, ಪಾರಾಯಣಗಳು ಎಲ್ಲವೂ ಕೂಡ ನಡೆಯುತ್ತೆ. ಇಲ್ಲಿ ಅಸ್ಮದ್ ಗುರು ಸಮಾರಂಭ, ನಮ್ಮ ಗುರುಗಳಿಂದ ಪ್ರಾರಂಭಿಸಿ, ಅಂದರೆ ನಮಗೆ ಸಮಾಶ್ರಯಣ ಮಾಡಿದಂತಹ ಆಚಾರ್ಯರಿಂದ ಪ್ರಾರಂಭಿಸಿ ಯತಿಶೇಖರ ಮಧ್ಯಮ, ಯತಿರಾಜರನ್ನೇ ಯತಿವರ್ಯರಾದಂತಹ ರಾಮಾನುಜರನ್ನೇ ಮಧ್ಯಮವಾಗಿ ಹೊಂದಿದಂತಹ ಲಕ್ಷ್ಮೀ ವಲ್ಲಭ ಪರ್ಯಂತ, ಲಕ್ಷ್ಮಿಯನ್ನು ಲಕ್ಷ್ಮಿಯ ವಲ್ಲಭನನ್ನು ಕೂಡ ಸ್ತುತಿಸ್ತಕ್ಕಂಥದ್ದಾಗಿದೆ. ಸಪ್ತ ಪ್ರಾಕಾರ ಮಧ್ಯೆ ಸರಸಿಜ ಮುಕುಲೋದ್ಭಾಸಮಾನೇ ವಿಮಾನೇ ಕಾವೇರಿ ಮಧ್ಯದೇಶೇ
ಮೃದುತರ ಫಣಿರಾಡ್ ಭೋಗ ಪರ್ಯಂಕ ಭಾಗೀ ನಿದ್ರಾ ಮುದ್ರಾಭಿರಾಮಂ ಕಟಿನಿಕಟ ಶಿರ ಪಾರ್ಶ್ವ ವಿನ್ಯಸ್ತಹಸ್ತಂ ಪದ್ಮಾಧಾತ್ರೀಕರಾಭ್ಯಾಂ ಪರಿಚಿತ ಚರಣಂ ರಂಗರಾಜಂ ಭಜೇಹಂ. ಶ್ರೀ ವಿಷ್ಣು ಚಿತ್ತಕುಲ ನಂದನ ಕಲ್ಪವಲ್ಲೀಂ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯ ಸಾಕ್ಷಾತ್ ಕ್ಷಮಾಂ ಕರುಣಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯ ಶರಣಗ ಶರಣಂ ಪ್ರಪದ್ಯೆ. ಸಂಸ್ಕೃತ ವೇದಕ್ಕೆ ಶ್ರೀ ವೇದವ್ಯಾಸರಂತೆ ದ್ರಾವಿಡ ವೇದವೆನಿಸಿದಂತಹ ದಿವ್ಯ ಪ್ರಬಂಧ ಬೃಂದಕ್ಕೆ ಶ್ರೀ ನಾಥಮುನಿಗಳು ಪ್ರಸಿದ್ಧರಾದಂತಹವರು. ಪರಮ ಕರುಣಾಮಯನಾದಂತಹ ಭಗವಂತ ಈ ಜಗತ್ತಿನಲ್ಲಿ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸುವುದಕ್ಕೆ ಅನೇಕ ಅವತಾರಗಳನ್ನು ಎತ್ತಿ ಸದುಪದೇಶಗಳನ್ನು ಮಾಡಿ ತಿಳುವಳಿಕೆಯನ್ನು ನೀಡಿ ಗ್ರಂಥಗಳ ಮೂಲಕವೂ ಅನುಷ್ಠಾನಗಳಿಂದಲೂ ಕೂಡ ಲೋಕೋದ್ಧಾರ ಮಾಡತಕ್ಕಂಥದ್ದು ಅವನ ಕರುಣೆಯೇ ಸರಿ. ಭಗವಂತ ಸಂಕಲ್ಪಿಸಿ ವಿಶಿಷ್ಟಾದ್ವೈತ ದರ್ಶನವನ್ನ ಪ್ರಚುರಪಡಿಸೋದಕ್ಕೋಸ್ಕರ ಉಪದೇಶಕರು, ಪ್ರವರ್ತಕರು, ಸಂಸ್ಥಾಪಕರೂ ಆದಂತಹ ಆಚಾರ್ಯರುಗಳನ್ನ ಮತ್ತು ಆಳ್ವಾರುಗಳನ್ನ ಅವತಾರಗೊಳಿಸ್ತಾನೆ. ಅಂತಹ ಆಚಾರ್ಯರುಗಳ ಪಂಕ್ತಿಯಲ್ಲಿ ಮೊದಲನೆಯವರು ಶ್ರೀಮನ್ನಾಥಮುನಿಗಳು. ಆಳ್ವಾರುಗಳ ಶ್ರೇಣಿಯಲ್ಲಿ ನಮ್ಮಾಳ್ವಾರವರು ಪ್ರಪಂಚಜನ ಕೂಟಸ್ಥರಾಗಿ ವಿಖ್ಯಾತರಾಗಿರ್ತಕ್ಕಂಥವರು. ವಿಶಿಷ್ಟಾದ್ವೈತ ದರ್ಶನ ಶ್ರೀನಾಥಮುನಿಗಳನ್ನೇ ಮೊದಲನೆಯ ಪ್ರವರ್ತಕರನ್ನಾಗಿ ಆರಿಸಿಕೊಂಡಿರತಕ್ಕಂಥದ್ದು ಅವರ ಅವತಾರದ ಹಿರಿಮೆಯ ಕುರುಹಾಗಿದೆ. ದೃಷ್ಟೇಪನ್ಹುತ್ಯಭಾವಾತ್ ಅನುಮತಿ ವಿಷಯೇ ಲಾಘವಸ್ಯಾನುರೋಧಾತ್ ಶಾಸ್ತ್ರೇಣೈವಾವಸೇಯೇ ವಿಹಿತ ವಿರಹಿತೆ ನಾಸ್ತಿಕತ್ವ ಪ್ರಹಾಣಾತ್ ನಾಥೋಪಜ್ಞಂ ಪ್ರವೃತ್ತಂ ಬಹುಭಿರುಪಚಿತಂ ಯಾಮುನೇಯ ಪ್ರಬಂಧೈಃ ಸಮ್ಯಕ್ ತ್ರಾತಂ ಯತೀಂದ್ರೈಃ ಇದಮಖಿಲ ತಮಃ ಕರ್ಷಣಂ ದರ್ಶನಂ ನಃ ಎಂಬುದಾಗಿ ವೇದಾಂತಾಚಾರ್ಯರು ಅರುಳ್ ಪೆತ್ತನಾದ ಮುನಿ முதலான நம் தேசிகரையல்லால் பேரு நெஞ்சே மனமே பேದೆ ಮನಮೇ ಡೋಪೇಶಿ ಎಂಬ ವರವರ ಮುನಿಗಳು ಕೂಡ ಇದನ್ನ ಕೊಂಡಾಡಿದ್ದಾರೆ. ಇವರ ಅವತಾರ ಕಲಿಯುಗ 3685 ಶೋಭಕೃತ್ ವರ್ಷ ಮಿಥುನ ಮಾಸ ಅನುರಾಧ ನಕ್ಷತ್ರ ಕೂಡಿದಂತಹ ಶುಭ ದಿನ ಎಂಬುದಾಗಿ ಹಿಂದಿನವರ ಬರಹಗಳಿಂದ ನಮಗೆ ತಿಳಿದು ಬರುತ್ತದೆ. ಅಂದರೆ ಕ್ರಿಸ್ತಶಕ 585. ಇವರ ಪೌತ್ರರೇ ಯಾಮುನಾಚಾರ್ಯರು. ಅವರ ಜನನ ಕಲಿಯುಗ 4048 ಧಾತು ಸಂವತ್ಸರ ಕಟಕ ಮಾಸ ಉತ್ತರಾಷಾಢ ನಕ್ಷತ್ರ ಅಂದರೆ ಕ್ರಿಸ್ತಶಕ 1011 ಆಗುವುದು. ಈ ಕಾಲ ನಿರ್ದಿಷ್ಟವಾಗಿದೆ. ಆದರೆ ತಾತಂದರಿಗೂ ಮೊಮ್ಮಗನಿಗೂ ಕೂಡ ಇಷ್ಟು ಅಂತರ ಎಲ್ಲರಿಗೂ ಆಶ್ಚರ್ಯವನ್ನ ತರುತ್ತೆ. ಇವರೀರ್ವರೂ ಕೂಡ ಯೋಗ ನಿರತರ ಪೀಳಿಗೆಗೆ ಸೇರಿದವರಾದ್ದರಿಂದ ಪೂರ್ಣ ದೀರ್ಘಾಯುಗಳಾಗಿ ಬಾಳಿದವರು. ಯೋಗದ
ಮರ್ಮವನ್ನು ಅರಿತಂತಹವರಿಗೆ ಇದು ಆಶ್ಚರ್ಯ ಏನಲ್ಲ. ಪ್ರಕೃತ ನಾಥಮುನಿಗಳು ಈ ಈಶ್ವರ ಮುನಿಯ ಪುತ್ರ ರತ್ನ ವೀರನಾರಾಯಣಪುರ ಕಾಟ್ಟುಮನ್ನಾರ್ ಇವರ ಅವತಾರ ಕ್ಷೇತ್ರ. ಕಾಲಕಾಲಕ್ಕೆ ಚೌಲೋಪನಯನಾದಿ ವೇದಾಂಗಗಳ ಅಧ್ಯಯನ, ಸಾಮಾನ್ಯ ಶಾಸ್ತ್ರಗಳನ್ನು ಕೂಡ ತಮ್ಮ ಅಸಾಧಾರಣ ಪ್ರತಿಭೆಯಿಂದ ಗ್ರಹಣ ಎಲ್ಲವೂ ಕೂಡ ಆಯಿತು. ಸಕಲ ಸದ್ಗುಣ ಸಂಪನ್ನರು, ತೇಜಸ್ವಿಗಳು, ಪ್ರಾಪ್ತ ವಯಸ್ಕರು ಆದಂತಹ ಸಂದರ್ಭದಲ್ಲಿ ವಂಗಿಪುರತ್ತಾಚಿ ಎಂಬುವರು ಸುಗುಣಳೂ ರೂಪವತಿಯೂ ಆಗಿದ್ದ ತಮ್ಮ ಕನ್ನಿಕೆ ಅರವಿಂದಪ್ಪಾವಯಾಳ್ನು ಇವರಿಗೆ ಪಾಣಿಗ್ರಹಣ ಮಾಡಿಸುತ್ತಾರೆ. ಇವರು ಹಲವಾರು ವರ್ಷ ಗೃಹಸ್ಥ ಧರ್ಮಾಚರಣೆಯಲ್ಲಿ ನಿರತರಾಗಿ ಜ್ಞಾನ ವೈರಾಗ್ಯ ಧರ್ಮಾನುಷ್ಠಾನಗಳಲ್ಲೂ ಸಹಚರರಾಗಿ ಇರುತ್ತಾ ಕಾಲಕ್ರಮದಲ್ಲಿ ಪುತ್ರನನ್ನ ಪಡೆಯುತ್ತಾರೆ. ಆ ಮಗುವಿಗೂ ಕೂಡ ಈಶ್ವರ ಮುನಿ ಎಂಬುದೇ ನಾಮಧೇಯ ಕೊಡುತ್ತಾರೆ. ಮಗುವು ಕೂಡ ಬಾಲ್ಯದಲ್ಲೇ ತಂದೆಯಂತೆಯೇ ಸಕಲ ಸಂಸ್ಕಾರ ಸಂಪನ್ನರಾಗಿ ಈಗಿನ ಪಂಡಿತ ಪುತ್ರ ಎಂಬುದಾಗಿ ಎನ್ನಿಸಿಕೊಳ್ಳದೆ ನಿಜವಾದ ವಿದ್ಯಾನಿಧಿಯಾಗಿ ತಮ್ಮ ಕುಲದ ಯಶಸ್ಸನ್ನ ಉಜ್ವಲಗೊಳಿಸುತ್ತಾರೆ. ನಾಥಮುನಿಗಳು ಯೋಗಶಾಸ್ತ್ರ ಪ್ರವೀಣರು. ನ್ಯಾಯತತ್ವ ಎಂಬತಕ್ಕಂತಹ ಗ್ರಂಥ ಇವರಿಂದ ರಚಿತವಾದುದು, ಈಗ ಉಪಲಬ್ಧವಿಲ್ಲ. ಈ ಮುನಿವರ್ಯರು ತಮ್ಮ ಕ್ಷೇತ್ರಾಧಿನಾಥನಾದಂತಹ ಪರಮಾತ್ಮನ ಸನ್ನಿಧಿಯಲ್ಲಿ ಸಕಲವಿಧ ಸೇವೆಗಳನ್ನು ಸಲ್ಲಿಸುತ್ತಾ ಇದ್ದು ಉತ್ತರ ದೇಶದ ದಿವ್ಯ ದೇಶಗಳಿಗೆ ಯಾತ್ರೆ ಹೊರಡಬೇಕೆಂದು ಅಭಿನಿವೇಶಗೊಂಡು ಭಗವದ್ ಅನುಗ್ರಹದಿಂದ ಸಂಸಾರ ಸಮೇತರಾಗಿ ಹೊರಟು ಸಿಂಹಾಚಲ, ಶ್ರೀಕೂರ್ಮ, ಪುರುಷೋತ್ತಮ, ಬದರಿನಾರಾಯಣ, ನೈಮಿಷ, ದ್ವಾರವತಿ, ಪ್ರಯಾಗ, ಮಧುರ, ಅಯೋಧ್ಯ, ಗಯಾ, ಪುಷ್ಕರ, ಸಾಲಿಗ್ರಾಮ ಮೊದಲಾದಂತಹ ಕಡೆಗಳಿಗೂ ಹೋಗಿ ಮರಳಿ ಬರುವಾಗ ದಕ್ಷಿಣ ದೇಶದ ದಿವ್ಯ ಕ್ಷೇತ್ರಗಳಲ್ಲೂ ದೇವರನ್ನ ಸಂದರ್ಶಿಸಿ ಸೇವಿಸಿ ತಮ್ಮ ಜನ್ಮಭೂಮಿಗೆ ಬಂದು ವೀರನಾರಾಯಣನ ಸಾನ್ನಿಧ್ಯದಲ್ಲಿ ಭಗವದ್ಭಾಗವತ ಸೇವಾ ನಿರ್ವಾಹಕರಾಗಿ ಶಿಷ್ಯ ವೃಂದಕ್ಕೆ ಅಧ್ಯಾತ್ಮ ಶಾಸ್ತ್ರಗಳನ್ನ ಕಾಲಕ್ಷೇಪ ಮಾಡುತ್ತಲೂ ಮಾಡಿಸುತ್ತಲೂ ಇದ್ದರು. ಇಲ್ಲಿ ಕಾಲಕ್ಷೇಪ ಎಂಬುದಾಗಿ ಹೇಳಿದರೆ ಭಗವದ್ ಗುಣಾನುಭವದಿಂದ ಕಾಲವನ್ನ ಕಳೆಯುವಿಕೆ ಎಂಬುದಾಗಿ ಅರ್ಥ. ಇವರ ಶಿಷ್ಯರಲ್ಲಿ ಮುಖ್ಯರಾದಂತಹವರು 8 ಮಂದಿ: ಉಯ್ಯಕ್ಕೊಂಡಾರ್, ಕುರೋಹೆ ಕಾವಲಪ್ಪನ್, ನಂಬಿ ಕರುಣಾಕರ ದಾಸರ್, ಏರು ತಿರುವುಡೆಯಾನ್, ತಿರುಕ್ಕಣ್ಣಮಂಗಯಾண்டாನ್, ವಾನಮಾಮಲೈ, ದೇವಿಯಾண்டாನ್, ಉರಪ್ಪಟ್ಟೂರಾಚಾನ್ ಪಿಳ್ಳೈ, ಶೋಕತ್ತೂರಾಳ್ವಾನ್ ಎಂಬತಕ್ಕಂತಹವರು. ಹೀಗಿರಲು ಒಮ್ಮೆ ತಿರುನಾರಾಯಣಪುರ ಎಂಬುದಾಗಿ ಖ್ಯಾತವಾದಂತಹ ಮೇಲುಕೋಟೆಯ ಹಲವಾರು ಶ್ರೀವೈಷ್ಣವ ಭಾಗವತೋತ್ತಮರು ಯಾತ್ರಾರ್ಥಿಗಳಾಗಿ ವೀರನಾರಾಯಣಪುರಕ್ಕೆ ಬಂದು ದೇವಾಲಯದಲ್ಲಿ ದೇವರ ಮುಂದೆ ತಮಗೆ ತಿಳಿದಿದ್ದ ಸ್ತೋತ್ರಗಳನ್ನೆಲ್ಲ ಹೇಳುತ್ತಾ ನಮ್ಮಾಳ್ವಾರವರ ತಿರುವಾಯುಮೊಳಿಯಲ್ಲಿನ ಆರಾಮುರೇ ಅಡಿಯೇನುಡಲಂ ಎಂಬ 10 ಪಾಶುರಗಳನ್ನ ಶ್ರುತಿ ಮನೋಹರವಾಗಿ ಹಾಡಿದರು. ಆ ದಶಕದ ಕೊನೆಯಲ್ಲಿ ಕುಳಲಿಲ್ ಮಲಿಯಚ್ಚೊನ್ನ ಓರಾಯಿರತ್ತುಳಿಪ್ಪತ್ತು ಎಂಬುದಾಗಿ ಅವರು ಅನುಸಂಧಾನ ಮಾಡಿದ್ದನ್ನು ಕೇಳಿ ಇಂತಹುದೇ 1000 ಪದ್ಯಗಳಿರಬೇಕೆಂದು ಊಹಿಸಿ ನಿಮಗೆ ಆ 1000 ಪದ್ಯಗಳು ಬರುವುದೇ ಎಂಬುದಾಗಿ ಕೇಳಿದರು. ಅದಕ್ಕೆ ಅವರು ಈ 10 ಪಾಶುರಗಳ ವಿನಃ ಮತ್ತೊಂದು ಬರದು ಎಂದರು. ಹಾಗಾದರೆ ನಿಮ್ಮ ನಾಡಿನಲ್ಲಿ ನಿಮ್ಮ ಒಡನಾಡಿಗಳಿಗಾದರೂ ಬರುವುದೇ ಅಥವಾ ಈ ಗ್ರಂಥವಾದರೂ ಇರುವುದೇ ಎನ್ನಲು ಇಲ್ಲ ಎಂದು ಹೇಳಿ ತೀರ್ಥಪ್ರಸಾದ ಸ್ವೀಕರಿಸಿ ಯಾತ್ರೆಗಾಗಿ ಮುಂದೆ ಹೊರಟರು. ಆ ಗಳಿಗೆಯಿಂದ ನಾಥಮುನಿಗಳಿಗೆ ಹಗಲಿರಳು ಅದೇ ಚಿಂತೆಯಾಯಿತು. ಕುರುಹೂರ್ಷನ್ನ ಮಾಯಿರಂ ಎಂದು ಕಿವಿಗೆ ಬಿದ್ದುದರಿಂದ ಆ ಶಟಗೋಪರ ಅವತರಿಸಿದ ಕುರುಹೂರಿಗೆ ಹೋಗಿ ವಿಚಾರಿಸಿ ತಿಳಿಯುವುದಕ್ಕೆ ಉತ್ಸುಕರಾದರು. ದೇವರ ಅಪ್ಪಣೆ ಪಡೆದು ಆಳ್ವಾರ್ ತಿರುನಹರಿಗೆ ತೆರಳಿದರು. ಅಲ್ಲಿ ಭಗವಂತನನ್ನು ನಮ್ಮಾಳ್ವಾರ್ ವಿಗ್ರಹವನ್ನು ಸಂದರ್ಶಿಸಿ ನಂತರ ಅಲ್ಲಿದ್ದ ಭಾಗವತೋತ್ತರೊಬ್ಬರನ್ನು ನೋಡಿದರು. ಅವರು ಮಧುರ ಕವಿಗಳ ಶಿಷ್ಯ ಪರಂಪರೆಯಲ್ಲಿ ಒಬ್ಬರು, ಪರಾಂಕುಶದಾಸರೆಂದು ಹೆಸರು. ನಾಥಮುನಿಗಳು ಇವರನ್ನು, ಸ್ವಾಮಿ, ಇಲ್ಲಿ 1000 ಪಾಶುರಗಳನ್ನು ಬಲ್ಲವರು ಇರುವರೇ
ಅಥವಾ ಆ ಗ್ರಂಥವಾದರೂ ಇದೆಯೋ, ಯತ್ನಿಸಿದರೆ ದೊರಕುವುದೋ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ, ನಮ್ಮ ಕುಲತಿಲಕರಾದಂತಹ ಮಧುರ ಕವಿಗಳು ಹಾಡಿದ ಕಣ್ಣಿನುಂಚಿಡುತ್ತಾಂಬು ಎಂಬ ಪ್ರಬಂಧ ಉಂಟು ಎಂಬುದು, ಅದನ್ನು ನಮ್ಮಾಳ್ವಾರರ ಮುಂದೆ ಏಕಾಗ್ರತೆಯಿಂದ ಆಳ್ವಾರ್ ಅಡಿದಾವರೆಗಳನ್ನು ಧ್ಯಾನಿಸಿ ನೇಮದಿಂದ 12,000 ಸಲ ಜಪಿಸಿದರೆ ಆಳ್ವಾರರು ಪ್ರಸನ್ನರಾಗಿ ಇಷ್ಟಾರ್ಥವನ್ನು ಕೊಡುವರು ಎಂದು ಹಿರಿಯರು ಹೇಳುವರು ಎಂಬುದಾಗಿ ಹೇಳಿದರು. ಅದನ್ನು ಕೇಳಿದಂತಹ ಸಂದರ್ಭದಲ್ಲಿ ಕೇಳಿದೊಡನೆ ಹರ್ಷ ಪ್ರಕರ್ಷಾಂತಃಕರಣರ ಪೂರಿತರಾಗಿ ಅವರಿಗೆ ವಂದಿಸಿ ಆ ದಿವ್ಯ ಪ್ರಬಂಧವನ್ನು ಹೇಳಿಕೊಡಬೇಕೆಂದು ವಿನಯದಿಂದ ಪ್ರಾರ್ಥಿಸಿದರು. ಅವರೂ ಹರ್ಷಚಿತ್ತರಾಗಿ ಹೇಳಿಕೊಟ್ಟರು. ಮುನಿಗಳು ಅದನ್ನು ಕಲಿತು ತಮ್ಮ ನಿತ್ಯಕರ್ಮವನ್ನು ಅನುಷ್ಠಿಸಿ ಬಳಿಕ ಆಳ್ವಾರರ ಸನ್ನಿಧಿಯಲ್ಲಿ ಯಥಾವತ್ತಾಗಿ ಜಪಿಸತೊಡಗಿದರು. ಮೊದಲೇ ಯೋಗಿಗಳಿವರು, ಇಂತಹವರಿಗೂ ಒಲಿಯದೆ ಮತ್ತೆಂತಹವರಿಗೆ ಒಲಿಯುವರು ಆ ಶಠಕೋಪಯೋಗಿಗಳು. ಮುನಿಗಳ ಯೋಗ ಫಲಿಸುವಂತಾಗಿ ಲೋಕಮಾತೆಯ ನಿಯಮನದಂತೆ ಮರೆಯಾಗಿದ್ದು ಅಶರೀರವಾಗಿ ನುಡಿಯುವಂತೆ ನಿಮ್ಮ ಅಭಿಮತವೇನು ತಿಳಿಸಿ ಎನ್ನಲು, ತಿರುವಾಯ್ಮುಳಿ ಮೊದಲಾದಂತಹ ದಿವ್ಯ ಪ್ರಬಂಧಾಮೃತವನ್ನು ಪಾನ ಮಾಡಿಸಬೇಕೆನ್ನಲು ಪರಮಪ್ರೀತರಾಗಿ ಅರ್ಜುನನಿಗೆ ಶ್ರೀಕೃಷ್ಣ ದಿವ್ಯ ಚಕ್ಷುಸ್ಸನ್ನು ಇತ್ತಂತೆ ಆಳ್ವಾರರು ಮುನಿಗಳಿಗೆ ದಿವ್ಯಜ್ಞಾನ ಚಕ್ಷುಸ್ಸನ್ನು ಇತ್ತು ರಹಸ್ಯ ಕ್ರಮವನ್ನು, ದಿವ್ಯ ಪ್ರಬಂಧಗಳನ್ನು, ಸಮಸ್ತ ದರ್ಶನಾರ್ಥಗಳನ್ನು ಮತ್ತು ಯೋಗ ರಹಸ್ಯವನ್ನು ಕೂಡ ಯೋಗದೆಸೆಯಲ್ಲೇ ಅನುಗ್ರಹಿಸಿ ಅಂತರ್ಧಾನರಾದರು. ಈ ವಿಷಯವನ್ನ ನಿಗಮಾಂತ ದೇಶಿಕರು ತಮ್ಮ ಸಂಪ್ರದಾಯ ಪರಿಶುದ್ಧಿ ಎಂಬ ರಹಸ್ಯ ಗ್ರಂಥದಲ್ಲಿ ವೇದಾಂತ ಸಂಪ್ರದಾಯத்திற்கு இந்த யுக ஆரம்பத்திலே பிரம்மநந்தியாதிகளுக்கு பின்பு நம்மாழ்ವಾರ್ ಪ್ರವರ್ತಕರಾನಾರ್ ಎಂಬುದಾಗಿಯೂ, இப்பரம்பரையாலும் ಪ್ರಾದುರ್ಭಾವ ವಿಶೇಷತ್ತಾலும் ನಾಥಮುನಿகளுக்கு நம்மாழ்வார் ಆಚಾರ್ಯರಾನಾರ್ ಎಂಬುದಾಗಿಯೂ, ಗುರುಪರಂಪರಾ ಸಾರದಲ್ಲಿ ಇವ್ವಾಚಾರ್ಯರ್களில் நாதமுனிகளுக்கு ஸ்ரீமதுர கவிகள் முதலாக உண்டான சம்பிரதாய பரம்பரையாலும் திருவாய்மொழி முகத்தாலும் யோகதசையிலே ಸಾಕ್ಷಾತ್ಕೃತರಾಜುಂ ನಮ್ಮಾಳ್ವಾರ್ ಆಚಾರ್ಯರಾನಾರ್ ಎಂದು ಹೇಳಿರುವುದನ್ನ ಗಮನಿಸತಕ್ಕದ್ದು. ಇಂದಿಗೂ ಆಚಾರ್ಯ ಪಂಕ್ತಿಯಲ್ಲಿ ನಾಥಮುನಿಗಳ ಆದ ನಂತರ ನಮ್ಮಾಳ್ವಾರವರ ನಾಮಧೇಯವನ್ನು ಪಠನ ಮಾಡುವುದು ಸಾಕ್ಷಿಯಾಗಿದೆ. ಹಾಗೆಯೇ ತಿರುನಾರಾಯಣಪುರದಲ್ಲಿಯೂ ಮತ್ತು ಆಳ್ವಾರ್ ತಿರುನಗರಿಯಲ್ಲಿಯೂ ಎಲ್ಲ ದಿವ್ಯ ಪ್ರಬಂಧದ ಪ್ರಾರಂಭದಲ್ಲಿಯೂ ಕಣ್ಣಿನುಂಚಿರುತ್ತಾಂಬು ಎಂಬ ದಿವ್ಯ ಪ್ರಬಂಧವನ್ನೇ ಮೊದಲು ಅನುಸಂಧಾನ ಮಾಡುವುದು ಇದನ್ನ ಅನುಸರಿಸಿಯೇ. ಈ ರೀತಿ 4,000 ದಿವ್ಯ ಪ್ರಬಂಧವನ್ನು ಯೋಗ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಮಗೆ ಅತ್ಯಲ್ಪವಾದಂತಹ ಮಂದಮತಿಗಳಿಗೆ ದರ್ಶನ ಸೌಭಾಗ್ಯ ಮಾಡಿಸಿದವರು ನಾಥಮುನಿಗಳು. ಈ ರೀತಿ ವೇದದ ಸಾರತಮವಾದಂತಹ ಈ ದಿವ್ಯ ಪ್ರಬಂಧಗಳನ್ನು ಎಂದೆಂದಿಗೂ ಅಳಿಯದಂತೆ ಪ್ರತಿಷ್ಠಾಪಿಸಿದರು. ಆಶ್ರಿತ ವರ್ಗಕ್ಕೆಲ್ಲ ಉಪದೇಶಿಸಿ ಅಧ್ಯಯನ ಮಾಡಿಸಿ ತಮ್ಮ ಶಿಷ್ಯ ಪ್ರಶಿಷ್ಯ ಪರಂಪರೆಗಳಿಂದ ಈಗಿನ ಕಾಲದವರೆಗೂ ಕೂಡ ಅಳಿಯದಂತೆ ಅನುಗ್ರಹಿಸಿದರು. ಈ ರೀತಿ ಶ್ರೇಷ್ಠ ಮಟ್ಟದಲ್ಲಿ ಹೊರಬಂದಂತಹ ದಿವ್ಯ ಪ್ರಬಂಧವಿದು. ಶ್ರೀಸಾಮಾನ್ಯನ ಬಾಯಿಂದ ಬಂದ ಯಾವುದೋ ಕವನ ಅಲ್ಲ. ಈ ರೀತಿಯ ದಿವ್ಯ ಪ್ರಬಂಧಗಳು 4,000. ಆ 4,000 ದಿವ್ಯ ಪ್ರಬಂಧಗಳು முதலாயிரம், ತಿರುವಾಯ್ಮೊಳಿ 1000 ಮತ್ತು ಇಯಲ್ಪ ಎಂಬುದಾಗಿ ವಿಭಾಗದಿಂದ 4 ಆಗಿದೆ. ಈಗ ಅನುಸಂಧೇಯವಾಗಿರತಕ್ಕಂತಹ ಆಂಡಾಳಿನ ತಿರುಪ್ಪಾವಿ ದಿವ್ಯ ಪ್ರಬಂಧ ಗ್ರಂಥವು 1000 ಪ್ರಬಂಧ ಭಾಗಕ್ಕೆ ಸೇರಿದ್ದಾಗಿದೆ. ಪ್ರಕೃತ ಇಂದು ನಾವು ಆಂಡಾಳ್ ಯಾರು, ಅವಳ ಅವತಾರ ಯಾವಾಗ, ಅವತಾರದ ವೈಶಿಷ್ಟ್ಯವೇನು, ಉದ್ದೇಶವೇನು, ಏನನ್ನು ಸಾಧಿಸಿದಳು, ಇವಿಷ್ಟು ವಿಚಾರಗಳನ್ನು ಚರ್ಚಿಸಿ ಅವಳಿಗಾಗಿ ಇತರರು ಯಾವ ಒಂದು ಮುಕ್ತಕ ಪದ್ಯವನ್ನು ಅಂದರೆ ತಮಿಳು ಭಾಷೆಯಲ್ಲಿ ತನಿಯನ್ ಅದನ್ನು ಅನುಗ್ರಹಿಸಿದ್ದಾರೆಯೋ ಅದನ್ನು ಹಾಡಿ ಹೊಗಳಿ
ಅನುಭವಿಸೋಣ. ಆಂಡಾಳ್ ವಿಚಾರವನ್ನ ಈಗಾಗಲೇ ಪ್ರಸ್ತಾಪಿಸಿ ಆಯಿತು. ಪ್ರಕೃತ ಈಗ ಆಂಡಾಳ್ ಅನುಗ್ರಹಿಸಿರ್ತಕ್ಕಂತಹ ತಿರುಪ್ಪಾವಗೆ ಯಾವ ಮುಕ್ತಕವಿದೆಯೋ ಅದನ್ನ ಅನುಭವಿಸೋಣ. ಗೋದಾದೇವಿಯ ವಿಷಯದಲ್ಲಿ ಶ್ರೀ ಪರಾಶರ ಭಟ್ಟರಿಂದ ವಿರಚಿತವಾದಂತಹ ತನಿಯನ್ ಮುಕ್ತಕ ಪದ್ಯ, ಬಿಡಿ ಪದ್ಯ. ನೀಳಾತುಂಗಸ್ತನಗಿರಿ ತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಮಧ್ಯಾಪಯಂತಿ ಸೋಚ್ಚಿಷ್ಟಾಯಾಂ ಸಜನಿಗಳಿತಂ ಯಾಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ಇಲ್ಲಿ ವೃತ್ತಪಾಠ ಹೀಗೆ: ನೀಳ ತುಂಗ ಸ್ತನಗಿರಿ ತಟಿ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ ಸೋಚ್ಚಿಷ್ಟಾಯಾಂ ಸೃಜಿ ನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವ ಅಸ್ತು ಭೂಯಃ. ಪದಪಾಠ ಹೀಗೆ: ನೀಳ ತುಂಗ ಸ್ತನಗಿರಿ ತಟಿ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ ಸ್ವಚ್ಚಿಷ್ಟಾಯಾಂ ಸೃಜಿ ನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವ ಅಸ್ತು ಭೂಯಃ. ಅನ್ವಯ ಪಾಠ: ನೀಳ ತುಂಗ ಸ್ತನಗಿರಿ ತಟಿ ಸುಪ್ತಂ ಕೃಷ್ಣಂ ಉದ್ಬೋಧ್ಯ ಸ್ವಂ ಶ್ರುತಿಶತ ಶಿರಸಿದ್ಧಂ ಪಾರಾರ್ಥ್ಯಂ ಅಧ್ಯಾಪಯಂತಿ ಯಾ ಗೋದಾ ಸ್ವಚ್ಚಿಷ್ಟಾಯಾಂ ಸೃಜಿ ನಿಗಳಿತಂ ಬಲಾತ್ಕೃತ್ಯ ಭುಂಕ್ತೆ ತಸ್ಯೈ ಇದಮಿದಂ ನಮಃ ಭೂಯ ಏವ ಭೂಯಃ ಅಸ್ತು. ನೀಳಾದೇವಿಯ ನಪ್ಪಿನ್ನ ಪಿರಾಟಿಯ ತುಂಗ ಉನ್ನತವಾದಂತಹ ಸ್ತನಗಿರಿ ಸ್ತನವೆಂಬತಕ್ಕಂತಹ ಪರ್ವತಗಳ ತಟೀ ಸಾನು ಪ್ರದೇಶದಲ್ಲಿ ಸುಪ್ತಂ ನಿದ್ರೆಯನ್ನು ಮಾಡ್ತಾ ಇರತಕ್ಕಂತಹ ಕೃಷ್ಣನನ್ನ ಉದ್ಬೋಧ್ಯ ಎಬ್ಬಿಸಿ ಸ್ವಂ ಸ್ವಕೀಯವಾದಂತಹ ಶ್ರುತಿಶತ ಶಿರಸಿದ್ಧಂ ನೂರಾರು ವೇದಾಂತ ವಚನಗಳಿಂದ ಸಿದ್ಧವಾದಂತಹ ಪಾರಾರ್ಥ್ಯಂ ಪರಾರ್ಥ ವೃತ್ತಿಯನ್ನ ಚೇತನರ ಪಾರತಂತ್ರ್ಯವನ್ನ ಅಥವಾ ಈಶ್ವರನ ಚೇತನೋಜ್ಜೀವನವಾದಂತಹ ಪ್ರಕಾರವನ್ನ ಅಧ್ಯಾಪಯಂತಿ ವಿಜ್ಞಾಪಿಸುವವಳಾಗಿ ಕಲಿಸುವವಳಾಗಿ ಯಾವ ಗೋಹೋದ ಆಂಡಾಳೆಂಬ ಗೋದೆಯು ಸೋಚ್ಛಿಷ್ಟಾಯಾಂ ತನ್ನಿಂದ ಮುಡಿಯಲ್ಪಟ್ಟು ತೆಗೆದು ಇಡಲ್ಪಟ್ಟಂತಹ ಶೇಷವಾದ ಸ್ರಜಿ ಪುಷ್ಪಮಾಲೆಯಲ್ಲಿ ನಿಗಳಿತಂ ಆಶಾಬದ್ಧನಾದಂತಹ ಕೃಷ್ಣನನ್ನ ಬಲಾತ್ಕೃತ್ಯ ವಶೀಕರಿಸಿ ಬಲಾತ್ಕಾರದಿಂದ ಭುಂಕ್ತೆ ಲೀಲಾರಸದಿಂದ ಅನುಭವಿಸುತ್ತಾಳೋ ತಸ್ಯೈ ಆ ಗೋದಾದೇವಿಗೆ ಇದಂ ಈ ನಮಸ್ಕಾರವು ಭೂಯಯೇವ ಭೂಯಃ ಪುನಃ ಅಸ್ತು ಆಗಲಿ ಎಂಬುದಾಗಿ ಪ್ರತಿಪದಾರ್ಥ, ಅನ್ವಯ ಮತ್ತು ತಾತ್ಪರ್ಯ. ಹೀಗ ಪ್ರಕೃತ ತಾತ್ಪರ್ಯವನ್ನ ಅನುಭವಿಸೋಣ. ನೀಳಾದೇವಿಯ ದೊಡ್ಡದಾದಂತಹ ಸ್ತನಗಳೆಂಬ ಕೆಳಭಾಗದ ಬೆಟ್ಟದ ಅಡಿಯಲ್ಲಿ ನಿದ್ರಿಸುತ್ತಿರುವಂತಹವನಾದ ಕೃಷ್ಣನನ್ನ ಹಾಸಿಗೆಯಿಂದ ಎಬ್ಬಿಸಿ ಹಲವಾರು ವೇದಗಳ ಶಿರೋಭಾಗದಲ್ಲಿ ಹೇಳಲ್ಪಟ್ಟ ವೇದಾಂತ ಸಿದ್ಧವಾದಂತಹ ತನ್ನದಾದ ಪಾರತಂತ್ರ್ಯವನ್ನು ತಿಳಿಸಿಕೊಡುವವಳಾದ ಯಾವ ಆಂಡಾಳ್ ತನ್ನಿಂದ ಧರಿಸಿ ತೆಗೆದಿಡಲ್ಪಟ್ಟಂತಹ ಹೂಹಾರದ ಸರಪಣಿಯಿಂದ ಕಟ್ಟಲ್ಪಟ್ಟವನಾದ ಶ್ರೀಕೃಷ್ಣನನ್ನು ಬಲಾತ್ಕರಿಸಿ ಆ ಕೃಷ್ಣನನ್ನು ಅನುಭವಿಸುತ್ತಾಳೋ ಆ ರೀತಿಯ ಹಿರಿತನವನ್ನು ಹೊಂದಿರುವಂತಹ ಆಂಡಾಳನ್ನು
ಉದ್ದೇಶಿಸಿ ಈ ನಮಸ್ಕಾರವಾದುದು ಕಾಲತತ್ವವಿರುವವರೆಗೂ ಕೂಡ ಆಗಿರಲಿ ಎಂಬುದಾಗಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡುವಂತಹದ್ದಾಗಿದೆ. ಶ್ರೀ ಪುಂಡರೀಕಾಕ್ಷರು ಎಂಬತಕ್ಕಂತಹ ಉಯ್ಯಕ್ಕೊಂಡಾರ್ ಅನುಗ್ರಹಿಸಿದಂತಹ ಆಂಡಾಳ್ ವಿಷೇಕವಾದಂತಹ ಮತ್ತೊಂದು ತನಿಯನ್ ಮುಕ್ತಕ ಬಿಡಿಪದ್ಯ. ಇದು ಇರಿವಿಕರ್ಪನೇರಿಷವೆಂಬ ಎಂಬತಕ್ಕಂತಹ ಛಂದಸ್ಸಿನಲ್ಲಿ ಇದೆ. ಅನ್ನವಯಲ್ ಪುದುವೈ ಆಂಡಾಳರಂಗರ್ಕಿ ಪನ್ನ ತಿರುಪ್ಪಾவை பல்பதிகம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு. விருத்தபாட்ட அன்ன வயல் புதுவை ஆண்டாள் அரங்கற்கு பன்னு திருப்பாவை பல்பதிகம் இன் இசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு. பதபாட்ட அன்ன வயல் புதுவை ஆண்டாள் அரங்கற்கு பன்னு திருப்பாவை பல்பதியம் இன் இசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு. அன்வய அன்ன வயல் புதுவை ஆண்டாள் அரங்கற்கு திருப்பாவை பல்பதியம் பன்னு இன் இசையால் நல் பாமாலை பாடிக் கொடுத்தாள் பூமாலை சூடிக் கொடுத்தாளை சொல்லு. ಅರ್ಥ, ಪ್ರತಿಪದ ಅರ್ಥ ಇಲ್ಲಿ ಹೀಗೆ. ಈ ಅನ್ನವಯಲ್ ಪುದುವೈ ಇದನ್ನ ಪುಂಡರೀಕಾಕ್ಷರು ಎಂಬತಕ್ಕಂತಹ ಉಯ್ಯಕ್ಕೊಂಡಾರ್ ಅವರಿಂದ ವಿರಚಿತವಾದಂಥದ್ದಿದು. ಅನ್ನ ಹಂಸಗಳಿಂದ ಕೂಡಿದ, ವಯಲ್ ಗದ್ದೆಗಳುಳ್ಳ, ಪುದುವೈ ಶ್ರೀವಿಲ್ಲಿಪುತ್ತೂರಿಗೆ ನಾಯಕಿಯಾದಂತಹ ಆಂಡಾಳ್ ಗೋದಾದೇವಿಯು ಅರಂಗರ್ಕೆ ಶ್ರೀರಂಗನಾಥನಿಗೆ ತಿರುಪ್ಪಾವೆ ಎಂಬತಕ್ಕಂತಹ ಈ 30 ಪದ್ಯಗಳುಳ್ಳ ಅನೇಕ ಪದ್ಯಗಳಾಗಿ ಪನ್ನೆ ರಚಿಸಿ ಇನ್ ರಮ್ಯವಾದಂತಹ ಈ ಶೈಜಾಲ್ ಗಾನ ಸ್ವರದಿಂದ ನಲ್ಪಾಮಾಲೈ ಒಳ್ಳೆಯ ಪದ್ಯಮಾಲೆಯನ್ನು ಪಾಡಿಕೊಡುತ್ತಾಳ್, ಹಾಡಿ ಸಮರ್ಪಿಸಿದವಳಾದಂತಹ ಪೂಮಾಲೈ ಪುಷ್ಪಮಾಲೆಯನ್ನು ಶೂಡಿಕೊಡುತ್ತಾಳೈ ತಾನು ಮುಡಿದುಕೊಂಡು ಅನಂತರ ಅದನ್ನೇ ಸ್ವಾಮಿಗೆ ಸಮರ್ಪಿಸಿದವಳಾದಂತಹ ಆ ಗೋದಾದೇವಿಯನ್ನ ಚೊಲ್ ಎಲೈ ಮನಸ್ಸೇ ನೀನು ಸ್ತುತಿಸು. ಇದಕ್ಕೆ ಸಂಸ್ಕೃತದ ಪ್ರತಿಚ್ಛಾಯೆ ಹಂಸಾ ಯತ್ರ ವಸಂತಿ ಸಸ್ಯ ನಿವಘೆ ಶ್ರೀನೂತ್ನ ಪುರ್ಯಾಮಿಯಂ ಗೋದಾ ತತ್ರ ಕೃತಿಂ ಶುಭಾಂ ರಸಮಜೀಂ ರಂಗಾಧಿಪಾಯಾರ್ಪಯತಿ ತಾಮೇತಾಂ ದಶಕತ್ರಯೀಂ ಸೃಜಮಪಿ ಸ್ವೀಯಾಂ ಸಮರ್ಪ್ಯಾದರಾತೆ ತಸ್ಮೈ ಶ್ರೀಪತಯೇ ಸ್ತುಹಿ ಪ್ರಿಯತಮಾಂ ವಿಷ್ಣೋರಿಮಾಂ ನಾಯಿಕಾಂ. ಇಲ್ಲಿ ತಾತ್ಪರ್ಯ ಹೀಗೆ. ಹಂಸಗಳು ಸಂಚರಿಸುವ ಗದ್ದೆಗಳನ್ನು ಹೊಂದಿರುವ ಶ್ರೀವಿಲ್ಲಿಪುತ್ತೂರಿನಲ್ಲಿ ಅವತರಿಸಿದ ಆಂಡಾಳ್ ಎನ್ನುವ ಹೆಸರನ್ನು ಹೊಂದಿದವಳು ಶ್ರೀರಂಗನಾಥನಿಗೆ ತಿರುಪ್ಪಾವೈ ಎನ್ನುವ 3 ದಶಕಗಳಾದಂತಹ ಹಲವು ಪದ್ಯಗಳನ್ನು ಸಂಶೋಧಿಸಿ ರಚಿಸಿದ ಇಂಪಾದ ರಾಗದೊಡಗೂಡಿದಂತಹ ಒಳ್ಳೆಯ ಪದ್ಯಗಳನ್ನು ಸಮರ್ಪಿಸಿದವಳಾದಂತಹ ಪುಷ್ಪಮಾಲೆಯನ್ನು ತನ್ನ ತಲೆಗೂದಲಿನಲ್ಲಿ ಸಮರ್ಪಿಸಿದವಳನ್ನು ತಲೆಗೂದಲಿನಲ್ಲಿ ಧರಿಸಿ ಭಗವಂತನಿಗೆ ಸಮರ್ಪಿಸಿದವಳನ್ನು ಹೃದಯವೇ ನೀನು ಹೇಳು, ಅನುಸಂಧಿಸು ಎಂಬುದಾಗಿ ಇದನ್ನ ಅನುಸಂಧಾನ ಮಾಡುತ್ತಾರೆ. ಮುಂದಿನ ಪಾಶುರ ಇರುವಿಕರ್ಪನೇರಿಷವೆಂಬಾದಲ್ಲಿದೆ. சூடிக்கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினே வேங்கடவர்க்கு என்ன விதி என்ன விம்மாத்தம் நாங்கடவா வண்ணமே நல்கு. விருத்தபாட்ட சூடி கொடுத்த
சுடற்கொடியே தொல் பாவை பாடி அருளவல்ல பல்வளையாய் நாடி நீ வேங்கடவர்க்கு என்னை விதி என்ன இம்மாற்றம் நாம் கடவா வண்ணமே நல்கி. பதபாட்ட சூடி கொடுத்த சுடற்கொடியே தொல் பாவை பாடி அருளவல்ல பல்வளையாய் நாடி நீ வேங்கடவர்க்கு என்னை விதி என்ன இம்மாற்றம் நாம் கடவா வண்ணமே நல்கி. அன்மய பாட்ட சூடி கொடுத்த சுடற்கொடியே தொல் பாவை பாடி அருளவல்ல பல்வளையாய் நீ நாடி என்னை வேங்கடவர்க்கு விதி என்ற இம்மாற்றம் நாம் கடவா வண்ணம் நல்கு. ಇಲ್ಲಿ ಅರ್ಥ ಹೀಗೆ: ಚೂಡಿ ಪುಷ್ಪಮಾಲೆಗಳನ್ನು ತಾನು ಮೊದಲು ಧರಿಸಿ ಕೊಡುತ್ತ ಅನಂತರ ನಾಯಕನಾದ ಸ್ವಾಮಿಗೆ ಅವುಗಳನ್ನೇ ಸಮರ್ಪಿಸಿದ. ಶುಡರ್ಕೊಡಿಯೇ ಉಜ್ವಲವಾದಂತಹ ಲತೆಯಂತೆ ಪ್ರಕಾಶಿಸುತ್ತಿರುವವಳೇ, ಅನಾದಿಯಾದಂತಹ ಪಾವೈ ತಿರುಪಾವೈ ಎಂಬ ಪ್ರಬಂಧವನ್ನು ಹಾಡಿ ಅರುಳಬಲ್ಲ ಕೃಪೆ ಮಾಡಬಲ್ಲಂತಹ ಪಲ್ವಳೆಯಾಯ್ ಅನೇಕ ಕಂಕಣಾಭರಣಗಳನ್ನು ಉಳ್ಳವಳೆ ನೀನು ನಾಡಿ ಉದ್ದೇಶಿಸಿ ವೆಂಕಟೇಶ್ವರನಿಗೆ ಎನ್ನೈ ನನ್ನನ್ನು ವಿಧಿ ಪತ್ನಿಯಾಗಿ ನೇಮಿಸು ಎಂದು ತಂದೆಗೆ ಹೇಳಿದ. ಇಮ್ಮಾತ್ರಂ ಈ ಭಕ್ತಿಯುಕ್ತವಾದಂತಹ ದಿವ್ಯ ಸೂಕ್ತಿಯನ್ನು ನಾವು ಕಡವಾ ಅನಾದರಿಸದೇ ಇರುವ ವಣ್ಣಮೇ ಪ್ರಕಾರವನ್ನೇ ನಲ್ಗಿ ನಮಗೆ ಅನುಗ್ರಹಿಸು. ಗೋದಾದೇವಿ ಸುಮಸ್ರಜಂತು ಹರಯೇ ಸ್ವೀಯಾಂ ಸಮರ್ಪ್ಯಾದರಾತೆ ತ್ವಂ ಪ್ರತ್ನಾಂಚ ಕೃತಿಂ ಶುಭಾಂ ರಸಮಯೀಂ ಜ್ಯೋತಿರ್ಲತೇವ ಪ್ರಿಯಾ ಏತಾಂ ದಿವ್ಯ ವಿಭೂಷಣಾ ವಿಲಸಸಿ ಹಿ ವೆಂಕಟೇಶಾಯ ಮಾಂ ದಾಸ್ಯೇ ಸ್ವೀಕುರು ನಿತ್ಯಮಿತ್ಯಪಿ ಮಮ ಪ್ರೇಮ್ನಾಸ್ತು ಸಂಪ್ರಾರ್ಥನಾ. ತಾತ್ಪರ್ಯಾರ್ಥ: ಹೂಮಾಲೆಯನ್ನು ತಲೆ ಕೂದಲಿನಲ್ಲಿ ಧರಿಸಿ ಅದನ್ನು ಭಗವಂತನಾದಂತಹ ವಟಪತ್ರಶಾಹಿಯಾದಂತಹ ರಂಗನಾಥನಿಗೆ ಸಮರ್ಪಿಸಿ ಪ್ರಕಾಶಮಯವಾದ ಲತೆಯಂತಿರುವವಳೇ, ಅನಾದಿಯಾದ ಆಚಾರದಿಂದ ಸಿದ್ಧರಾದಂತಹ ತಿರುಪ್ಪಾವೆ ಎಂಬ ವ್ರತವನ್ನು ತಿರುಪ್ಪಾವೆ ಮೂಲಕವಾಗಿ ಹೇಳಿ ದಾಸರನ್ನು ಸರಿದಾರಿಗೆ ತರಲು ಕರುಣೆಯನ್ನು ಬಲ್ಲವಳು, ಉಪಕರಿಸಲು ಸಮರ್ಥಳಾದವಳು, ಹಲವು ಬಳೆಗಳನ್ನು ಕೈಯಲ್ಲಿ ಧರಿಸಿದವಳು ಆದಂತಹ ಗೋದೆಯಾದವಳೇ, ಮನ್ಮಥನನ್ನು ಹೊಗಳಿ ಹೊಂದಿ ಸಂಶೋಧಿಸಿ ವಿಚಾರಿಸಿದ ಕಾಮದೇವ, ನೀನು ನನ್ನನ್ನು ತಿರುವೆಂಗಡ ಬೆಟ್ಟದಲ್ಲಿರುವವನಿಗೆ ಪತ್ನಿಯಾಗುವಂತೆ ಮಾಡಿ ಬಾಳುವಂತಾಗಿಸಬೇಕು ಎಂಬುದಾಗಿ ಪ್ರಾರ್ಥಿಸಿದ ಕಾಮನನ್ನು ಕುರಿತು ಹೇಳಿದುದನ್ನೆಲ್ಲ ನಿನಗೆ ದಾಸರಾದಂತಹ ನಾವು ಮೀರದಂತೆ ಉಪಕರಿಸಬೇಕು, ಕೃಪೆ ಮಾಡು ಎಂಬುದಾಗಿ ಇಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸತಕ್ಕಂಥದ್ದಾಗಿದೆ. ಇಲ್ಲಿ ಅರ್ಥ ತಾತ್ಪರ್ಯಗಳೆಲ್ಲವೂ ಕೂಡ ಅಷ್ಟದಿಗ್ಗಜಗಳಲ್ಲಿ ಒಬ್ಬರಾದಂತಹ ಪರವಸ್ತು ಪಟ್ಟರ್ಪಿರಾನ್ ಜೀಯರ್ ಅವರ ಮೊಮ್ಮಗನಾದಂತಹ ಪಿಳ್ಳೆಲೋಕಂ ಜೀಯರ್ ಅನುಗ್ರಹಿಸಿದಂತಹ ವ್ಯಾಖ್ಯಾನದ ಅನುಸಾರವಾಗಿ ಇಲ್ಲಿ ಅದನ್ನ ಹೇಳಲ್ಪಟ್ಟಿದೆ. ಅದನ್ನೇ ನಾನು ಕೂಡ ಪೂರ್ವೋಚ್ಚರಿತ ಕ್ರಮದಲ್ಲಿ ಯಾವ ಆಚಾರ್ಯರುಗಳು ತಿಳಿಸಿದಾರೋ ಅದೇ ಕ್ರಮದಲ್ಲಿ ನಾನು ತಮಗೆಲ್ಲರಿಗೂ ಕೂಡ ಭಿನ್ನವಿಸ್ತಾ ಇದ್ದೇನೆ.